ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ಮೇ ಹೃದಂಬರೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅನೇಕ ಗ್ರಂಥಗಳ ಪರಿಚಯವನ್ನು ಅನೇಕ ದಿನಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ನಿನ್ನೆ ದಿವಸ ಭಾಟ್ಟ ಸಂಗ್ರಹ ಎಂಬ ರಾಯರ ಗ್ರಂಥದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೇವೆ. ವಿಶೇಷವಾಗಿ ರಾಯರ ಗ್ರಂಥಗಳು ಅಂತ ಪಟ್ಟಿ ಮಾಡಿ ಹಾಕಿರ್ತಾರೆ ಅನೇಕ ಕಡೆಗೆ. ರಾಘವೇಂದ್ರ ಸ್ವಾಮಿಗಳವರ ಮಠಗಳಲ್ಲಿ ಪಟ್ಟಿ ಮಾಡಿ ಹಾಕಿರ್ತಾರೆ. ಅದರಲ್ಲಿ ನೋಡಿದಾಗ ಭಾಟ್ಟ ಸಂಗ್ರಹ ಅಂತನ್ನೋದು ಪೂರ್ತಿ ಕೊನೆಗೆ ಬಂದ್ಬಿಟ್ಟಿರ್ತದೆ. ಬಹಳ ಜನರಿಗೆ ಏನಾಗಿ ಹೋಗುತ್ತೆ, ಮೇಲಿಂದ ಗ್ರಂಥ ಓದ್ತಾ 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 ಬರೋಷ್ಟರಲ್ಲಿ ಕೊನೆದನ್ನು ಓದೋದು ಬಿಟ್ಬಿಡ್ತಾರೆ. ಕೊನೆಗೆ ಹೀಗೆ ಇರುತ್ತೆ, ಇನ್ನೂ ಅನೇಕ ಗ್ರಂಥಗಳಿರುತ್ತೆ ಅಂತ. ಹೀಗಾಗಿ ಭಾಟ್ಟ ಸಂಗ್ರಹ ಅಂತ ರಾಯರು ಗ್ರಂಥ ಬರೆದಿದ್ದಾರೆ ಅನ್ನೋದು ಬಹಳ ಜನರಿಗೆ ಪರಿಚಯ ಇರಲ್ಲ. ಅದಕ್ಕೆ ನಾನು ಇನ್ನೂ ಅನೇಕ ಗ್ರಂಥಗಳ ಪರಿಚಯ ಮಾಡಿಸಿಕೊಡುವ ಮುಂಚೆನೇ ಭಾಟ್ಟ ಸಂಗ್ರಹದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ದೇನೆ. ನೋಡಿ, ಯಾಕೆ ಕೊನೆಗೆ ಹಾಕ್ತಾರೆ ಎಲ್ಲ ಕಡೆಗೆ ಅದನ್ನು ಗ್ರಂಥವನ್ನು? ಸಾಮಾನ್ಯವಾಗಿ ಕೊನೆಗೆ ಯಾವುದನ್ನು ಹಾಕ್ತಾರೆ ಅದನ್ನು ನಾವು ಯೋಚನೆ ಮಾಡಬೇಕಲ್ಲ. ಚಿಕ್ಕ ಗ್ರಂಥ ಇದ್ರೆ ಕೊನೆಗೆ ಹಾಕ್ತಾರೆ. ಬಹುಶಃ ರಾಯರದೇನೋ ಭಾಳ ಚಿಕ್ಕ ಗ್ರಂಥ ಇರಬೇಕು ಅಂತ ಕಾಣುತ್ತೆ. ಇಲ್ಲ, ಅದೇನು ಚಿಕ್ಕದಾಗಿಲ್ಲ. ಮತ್ತು ಹಾಗಾದ್ರೇನು? ಅದು ದೊಡ್ಡದಾಗೇ ಇದೆ. ಆದರೂ ಅದನ್ನು ಕೊನೆಗೆ ಹಾಕುವುದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ತಿಳಿದುಕೊಂಡಿರಬೇಕು. ಕಾರಣ ಇಷ್ಟೇ, ಬ್ರಹ್ಮಮೀಮಾಂಸಾ ಮತ್ತು ಕರ್ಮಮೀಮಾಂಸಾ ಅಂತ ನಾನು ನಿನ್ನೆ ಪರಿಚಯ ಮಾಡಿಕೊಟ್ಟೆ. ಸಕಲ ವೇದಾದಿ ಸಚ್ಛಾಸ್ತ್ರಗಳಲ್ಲಿ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಪ್ರತಿಪಾದನೆ ಮಾಡುವ, ನಿರ್ಧರಿಸಿಕೊಡುವಂತಹದ್ದು ಬ್ರಹ್ಮಮೀಮಾಂಸಾ. ಆ ಭಗವಂತನ ಪ್ರೀತಿಗಾಗಿ ನಾವು ಹೇಗೆ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು, ಅದರಲ್ಲಿ ಹೇಗೆ ಸೌಷ್ಠವ ಇರಬೇಕು ಅಂತನ್ನುವುದರ ಬಗ್ಗೆ ನಮಗೆ ತಿಳಿಸಿಕೊಡುವ, ವೇದದ ಒಂದು ಭಾಗವನ್ನು ಮಾತ್ರ ಅರ್ಥ ನಿರ್ಣಯ ಮಾಡಿಕೊಡುವಂತಹ ಭಾಗ
ಅದು ಕರ್ಮಮೀಮಾಂಸ, ಜೈಮಿನಿ ಮಹರ್ಷಿಗಳು ಬರೆದು. ಹೀಗಾಗಿ ತಾರತಮ್ಯದಲ್ಲಿ ನೋಡಿದಾಗ ಯಾವುದು ಪ್ರಧಾನ, ಯಾವುದು ಅಪ್ರಧಾನ. ಬ್ರಹ್ಮಮೀಮಾಂಸ ಅನ್ನೋದು ಪ್ರಧಾನ ಆಯಿತು, ಕರ್ಮಮೀಮಾಂಸೆ ಅದು ಅಪ್ರಧಾನವಾಯಿತು. ರಾಘವೇಂದ್ರ ಸ್ವಾಮಿಗಳವರು ಬರೆದಂತಹ ಅನೇಕ ಗ್ರಂಥಗಳು ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಾಗಿವೆ. ಕರ್ಮಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಂಥ ಅದು ಭಾಟ್ಟ ಸಂಗ್ರಹ ಅಂತಾದುದರಿಂದ ಅದನ್ನು ಕೊನೆಗೆ ಹಾಕ್ತಾರೆ. ಇಷ್ಟೇ ಕಾರಣ, ಅದು ಚಿಕ್ಕದಾಗಿರುವ ಗ್ರಂಥ ಅನ್ನುವ ಕಾರಣಕ್ಕಲ್ಲ. ಇದನ್ನು ನಾವು ತಿಳಿದುಕೊಂಡಿರ್ಬೇಕು. ತುಂಬ ದೊಡ್ಡದಾಗಿದೆ ಅದು. ಮತ್ತೆ ನಾನು ಅದಕ್ಕೆ ನಿನ್ನೆ ಪದೇ ಪದೇ ಹೇಳಿದೆ, 12 ಅಧ್ಯಾಯಗಳಿಗೆ ಬರೆದಿರುವಂಥದ್ದು. ಇನ್ನೊಂದು ಕಾರಣ ಇದೆ ಅದನ್ನು ಕೊನೆಗೆ ಹಾಕೋದಕ್ಕೆ. ಅದರ ಹೆಸರೇ ಹೇಳುವಂತೆ ಭಾಟ್ಟ ಸಂಗ್ರಹ. ಜೈಮಿನಿ ಮಹರ್ಷಿಗಳು ಕರ್ಮಮೀಮಾಂಸೆಯನ್ನು ಬರೆದದ್ದು. ಆದರೆ ಜೈಮಿನಿ ಮಹರ್ಷಿಗಳ ಸಿದ್ಧಾಂತ ಏನು ಅದು ವಿಚಾರ ಬೇರೆ. ಆ ಸೂತ್ರಗಳನ್ನು ನೋಡಿದರೆ ನಮಗೇನು ಅರ್ಥ ತೋರುತ್ತೆ ಅಂತನ್ನುವುದರ ಆಧಾರದ ಮೇಲೆ ಕುಮಾರಿಲ ಭಟ್ಟರು ಮತ್ತು ಪ್ರಭಾಕರ ಇಬ್ಬರೂ ವ್ಯಾಖ್ಯಾನಗಳನ್ನು ಮುಂದುವರೆಸಿದರು. ಅದೇ ಮೀಮಾಂಸಕರಲ್ಲಿ 2 ಕವಲಾಗಿ ಒಡೆದುಕೊಂಡು ಬಂತು. ಒಂದು ಭಾಟ್ಟರು, ಇನ್ನೊಂದು ಪ್ರಾಭಾಕರರು ಅಂತ. ಭಾಟ್ಟರು ಮತ್ತು ಪ್ರಾಭಾಕರರು ಈ ಒಂದು 2 ಸಮುದಾಯಗಳೇನಿವೆ ಅವ್ರದ್ದೇ ಒಂದು ಸಿದ್ಧಾಂತ, ಮೀಮಾಂಸಕ ಸಿದ್ಧಾಂತ. ಭಾಟ್ಟರು ಒಂಥರ ಹೇಳ್ತಾರೆ, ಪ್ರಾಭಾಕರರು ಇನ್ನೊಂದು ತರಹ ಹೇಳ್ತಾರೆ. ಭಾಟ್ಟರು ಮತ್ತು ಪ್ರಾಭಾಕರರು ಹೇಳುವ ಎಲ್ಲ ವಿಚಾರಗಳನ್ನು ವೇದಾಂತಿಗಳು ಒಪ್ಪಲ್ಲ. ಅದೊಂದು ನಾವು ತಿಳಿದುಕೊಂಡಿರಬೇಕು. ನಾವು ಅದ್ವೈತ ವೇದಾಂತದಲ್ಲೇ ನೋಡಬಹುದು, ದ್ವೈತ ವೇದಾಂತದಲ್ಲೇ ನೋಡಬಹುದು, ವಿಶಿಷ್ಟಾದ್ವೈತ ವೇದಾಂತದಲ್ಲೇ ನೋಡಬಹುದು. ಮೀಮಾಂಸಕರು ಹೇಳಿದ್ದನ್ನು ಎಲ್ಲವನ್ನೂ ವೇದಾಂತಿಗಳು ಒಪ್ಪಲ್ಲ. ಇವರು 3 ಜನರನ್ನು ತೆಗೆದುಕೊಳ್ಳಿ. ಮತತ್ರಯ ಅಂತೇನು ಪ್ರಸಿದ್ಧವಾದದ್ದಿದೆ, ಅದರಲ್ಲಿ ಭಾಟ್ಟರು ಪ್ರಾಭಾಕರರು ಹೇಳಿದ್ದೆಲ್ಲವನ್ನೂ ಒಪ್ಪಲ್ಲ. ಅನೇಕ ವಿಚಾರಗಳಲ್ಲಿ ಯಾವುದು ಯುಕ್ತ ಅನಿಸತ್ತೆ ಅದನ್ನು ಮಾತ್ರ ಕರ್ಮಮೀಮಾಂಸೆಯಿಂದ ತೆಗೆದುಕೊಳ್ತಾರೆ. ಉಳಿದದ್ದು ಹಾಗಲ್ಲ, ನಾವು ಬೇರೆ ತರಹ ಜೈಮಿನಿ ಮಹರ್ಷಿಗಳ ಅಭಿಪ್ರಾಯವನ್ನು ಹೇಳ್ತೀವಿ ಅಂತಂತಾರೆ. ಅದ್ವೈತ ಸಿದ್ಧಾಂತದಲ್ಲಿ ಭಾಟ್ಟರು ಹೇಳಿದ ಬಹುಭಾಗ ವಿಚಾರಗಳನ್ನು ಸರಿ ಇದೆ ಅಂತ ತೆಗೆದುಕೊಂಡಿದ್ದಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಪ್ರಾಭಾಕರರು ಹೇಳಿದ ಅನೇಕ ವಿಚಾರಗಳು ಸರಿ ಇದೆ ಅಂತ ತಗೊಂಡಿದ್ದಾರೆ. ಮತ್ತು ಮಧ್ವ ಸಿದ್ಧಾಂತದಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಹೇಳಿದ ಕೆಲವು ವಿಚಾರಗಳನ್ನು ಸರಿ ಇದೆ ಅಂತ ತಗೊಂಡಿದ್ದಾರೆ. ಇಲ್ಲಿ ಹೇಳಿದ ವಿಚಾರಗಳು ಕೆಲವೊಂದು ಸರಿ ಇದೆ ಅಂತ ತಗೊಂಡಿದ್ದಾರೆ. ಒಟ್ಟಾರೆ ಮತತ್ರಯದಲ್ಲೂ ಕೂಡ ಆ 2 ಮತಗಳನ್ನು ಸರಿಯಾಗಿ ಪೂರ್ಣವಾಗಿ ಪರಿಗ್ರಹಿಸಿಲ್ಲ. ಆದ್ದರಿಂದ ನಮ್ಮ ಸಿದ್ಧಾಂತ ವೇದಾಂತ ಸಿದ್ಧಾಂತ ಅಂತ ನಾವು ಕೂತ್ಕೊಂಡ್ರೆ ಅದರಿಂದ ಹೊರಗೆ ಬಂದಂತಹದ್ದು ಭಾಟ್ಟ ಸಿದ್ಧಾಂತ. ಹೀಗಾಗಿ ನಮ್ಮ ಮಧ್ವ ಸಿದ್ಧಾಂತಕ್ಕೆ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ರಾಯರು ಬರೆದಿದ್ರೆ ಅದಕ್ಕೆ ಸಂಬಂಧಪಡದೇ ಇರುವ ಗ್ರಂಥ ಯಾವುದು ಅಂದರೆ ಭಾಟ್ಟ ಸಂಗ್ರಹ ಅಂತಾದದ್ದರಿಂದ ಅದನ್ನು ಕೊನೆಗೆ ಪ್ರತ್ಯೇಕವಾಗಿ ಇಡ್ತಾರೆ. ಮಧ್ಯದಲ್ಲಿ ಯಾಕೆ ಸೇರಿಸಲ್ಲ ಅದನ್ನು ಅಂದರೆ ಕಾರಣ ಹೀಗೆ. ಮೊದಲೇ ಯಾಕೆ ಇಡಲ್ಲ, ಅದಕ್ಕೂ ಇದೆ ಕಾರಣ. ನಮ್ಮ ಸಿದ್ಧಾಂತಕ್ಕೆ ರಿಲೇಟೆಡ್ ಆದ ಗ್ರಂಥ ಅಲ್ಲ ಅದು. ಆದರೆ ನಮ್ಮ ಸಿದ್ಧಾಂತವನ್ನು ಸಮರ್ಥಿಸಿಕೊಳ್ಳಬೇಕಾದ್ರೆ ಚರ್ಚೆಗಳಲ್ಲಿ, ವಾಕ್ಯಾರ್ಥಗಳಲ್ಲಿ ವಿಚಾರಗಳು ತುಂಬ ಅಲ್ಲಿದು ಬರುತ್ತೆ ಅಂತಾದದ್ದರಿಂದ ಅದರ ಮೇಲೆ ಗ್ರಂಥ ಬರೆಯುವುದು ಅನಿವಾರ್ಯವಾಯಿತು. ಅದಕ್ಕೆ ರಾಯರೇನು ಮಾಡಿದರು, ಭಾಟ್ಟ ಸಂಗ್ರಹವನ್ನು ರಚನೆ ಮಾಡಿಕೊಟ್ರು. ವ್ಯಾಸರಾಜರ ತರ್ಕತಾಂಡವದಲ್ಲಿ ನೀವು ನೋಡಬೇಕು. ನಾನು ಮೊನ್ನೆ ತರ್ಕತಾಂಡವದ ಬಗ್ಗೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ನ್ಯಾಯದೀಪ ಅಂತೇನು ಬರೆದಿದ್ದಾರೆ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೇನೆ. ಆರಂಭಕ್ಕೆ ತತ್ವಚಿಂತಾಮಣಿ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದೇನೆ. ಬಹುಭಾಗ ಅದರ ಬಗ್ಗೆ ಕೆಲವೆಲ್ಲ ಇವಾಗೆಲ್ಲ ಕಟ್ಟುಕಥೆಗಳು ಹುಟ್ಟುಕೊಂಡ್ಬಿಟ್ಟಿವೆ ಅಂತ ಇಟ್ಕೊಳ್ಳಿ. ಅದೇನಾಗತ್ತೆ, ನಿಖರವಾಗಿ ಒಂದು ಇತಿಹಾಸದ ನಿರ್ದೇಶ ಇರಲಿಲ್ಲ ಅಂತಾಗಿಬಿಟ್ರೆ ಮತ್ತೆ ಕಥೆ ಹೇಳುವವರು ಅದಕ್ಕೇನು ಮಾಡ್ತಾರೆ, ತಮ್ಮದೇ ಉಪ್ಪು ಖಾರಗಳನ್ನು ಸೇರಿಸಿ ಶುರು ಮಾಡಿಬಿಡ್ತಾರೆ. ಪಕ್ಷಧರ ಮಿಶ್ರನಿಗೂ ವ್ಯಾಸರಾಜರಿಗೂ ವಾದ ನಡೆದದ್ದು ನಿಜ.
ಪಕ್ಷಧರ ಅಂತನ್ನೋನು ವ್ಯಾಸರಾಜರ ಸಮಕಾಲೀನ ಅನ್ನೋದು ನಿಜ. ಯಾವ ಊರಲ್ಲಿ ವಾಕ್ಯಾರ್ಥ ನಡೀತು? ಇವರೇ ಅವನ ಹತ್ರ ಹೋದ್ರೋ, ಅವನೇ ಇವ್ರ ಹತ್ರ ಬಂದನೋ? ಇವೆಲ್ಲ ವಿಚಾರಗಳೇನಿದೆ, ಇದನ್ನು ನಿಖರವಾಗಿ ಯಾವುದೋ ಒಂದು ಐತಿಹಾಸಿಕ ಗ್ರಂಥದ ಆಧಾರದಲ್ಲಿ ತೋರಿಸುವುದು ಕಷ್ಟ. ವಾದ ನಡೀತು, ಚರ್ಚೆ ನಡೀತು ಅಂತ ಇಷ್ಟು ಒಪ್ಪಿಕೊಳ್ಳೋಣ ಪ್ರಾಮಾಣಿಕ ಅನ್ನುವ ಕಾರಣದಿಂದ. ಅವನು ವ್ಯಾಸರಾಜರನ್ನು ಪ್ರಶಂಸೆ ಮಾಡಿದ್ದ. ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷೋ ನಾವೈಕ್ಷಿ ವಿನಾ ನವೀನ ವ್ಯಾಸೇನ ಅಂತ ಅವನೇ ಹೊಗಳಿದ. ಒಬ್ಬೊಬ್ಬರು ಒಂದೊಂದು ಥರ ಕಥೆ ಹೇಳ್ತಾರೆ. ಪಕ್ಷಧರ ಮತ್ತು ವ್ಯಾಸರಾಜರ ವಾಕ್ಯಾರ್ಥ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಕಥೆಗಳನ್ನು ಹೇಳ್ತಾರೆ. ಆ ಕಥೆಗಳ ವಿಮರ್ಶೆ ಬೇಡ. ವಾಕ್ಯಾರ್ಥ ನಡೀತು ಅನ್ನೋದು ಮಾತ್ರ ನಿಜ. ಅದು ಏನು ಒಂದು ಪ್ರಶ್ನೆಗೆ ಅವೇನು ಉತ್ತರಿಸಿ ನಿಂತ್ಕೊಂಡಿದ್ದಲ್ಲ. ಸಾಕಷ್ಟು ಹೊತ್ತು ಚರ್ಚೆ ನಡೆದಿರಲೇಬೇಕು. ಯಾಕೆ ಅಂತ ಕೇಳಿದರೆ, ನಾನೆಲ್ಲ ಓದಿದ್ದನ್ನು ಇವರು ಓದಿದ್ದಾರೆ, ನಾನು ಓದದೇ ಇದ್ದದ್ದನ್ನು ಇವರು ಓದಿದ್ದಾರೆ ಅಂತ ನಿರ್ಧರಿಸಬೇಕಾದ್ರೆ ಒಂದೇ ಮಾತಲ್ಲಿ ಹೇಗೆ ಅವನು ನಿರ್ಧರಿಸಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಇಂತಹ ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಪಕ್ಷಧರನು ಹೇಳಿದ ಅನೇಕ ವಿಚಾರಗಳನ್ನು ತರ್ಕತಾಂಡವದಲ್ಲಿ ವಿಮರ್ಶೆ ಮಾಡಿದ್ದಾರೆ. ಜೊತೆಗೆ ಭಾಟ್ಟರು ಹೇಳಿದ ವಿಚಾರಗಳನ್ನು ಕೂಡ ವ್ಯಾಸರಾಜರು ತಮ್ಮ ತರ್ಕತಾಂಡವ ಗ್ರಂಥದಲ್ಲಿ ವಿಮರ್ಶೆ ಮಾಡಿದ್ದಾರೆ. ಭಾಟ್ಟರು ಹೇಳಿದ ಸಾಕಷ್ಟು ವಿಚಾರಗಳನ್ನು ವಿಶಿಷ್ಟಾದ್ವೈತಿಗಳು ವಿಮರ್ಶೆ ಮಾಡ್ತಾರೆ, ಅದ್ವೈತಿಗಳು ವಿಮರ್ಶೆ ಮಾಡ್ತಾರೆ, ನಾವು ವಿಮರ್ಶೆ ಮಾಡ್ತೇವೆ. ಅನೇಕ ವಿಧವಾಗಿ ವೇದದ ಅರ್ಥವನ್ನು ನಿರ್ಣಯ ಮಾಡುವುದಕ್ಕೆ ಉಪಯೋಗಿಸುವಂತಹ ಯುಕ್ತಿಗಳು, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ, ಉಪಕ್ರಮ, ಉಪಸಂಹಾರ, ನೀವೆಲ್ಲ ಕೇಳಿರ್ತೀರಿ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ, ಇವೆಲ್ಲ ಏನು ಅಂದರೆ ಒಂದು ತರಹ ಈ ಆಧುನಿಕ ಪರಿಭಾಷೆಯಲ್ಲಿ ಟೂಲ್ಸ್ ಅಂತ ಹೇಳ್ತಾರೆ ನೋಡ್ರಿ. ಆ ಥರ ಯಾವುದೇ ಗಾಡಿಯನ್ನು ರಿಪೇರಿ ಮಾಡಬೇಕು ಅಥವಾ ಇನ್ನೇನೇ ಮಾಡಬೇಕು ಅಂದರೆ ಟೂಲ್ಸ್ ಅಂತಿರುತ್ತೆ. ಹಾಗೆ ಇವೆಲ್ಲ ವೇದಗಳ ಅರ್ಥವನ್ನು ನಿರ್ಣಯ ಮಾಡಬೇಕಾದ್ರೆ ಟೂಲ್ಸ್ ಇದ್ದಾಗ ಇವೆಲ್ಲ ಉಪಕ್ರಮಾದಿಗಳು, ಶ್ರುತಿಲಿಂಗ ಮೊದಲಾದವುಗಳು. ಆದರೆ ಯಾವುದನ್ನು ಉಪಕ್ರಮ ಅಂತ ಕರಿಬೇಕು, ಯಾವುದನ್ನು ಉಪಸಂಹಾರ ಅಂತ ಕರಿಬೇಕು, ಯಾವುದನ್ನು ಶ್ರುತಿ ಅನ್ನಬೇಕು, ಯಾವುದನ್ನು ಲಿಂಗ ಅನ್ನಬೇಕು, ಪದದ ಅರ್ಥ ಹೇಳುವುದರಲ್ಲೇ ಬಹಳ ಬದಲಾವಣೆಗಳಿದೆ ನೋಡಿ. ಪದದ ಅರ್ಥ ಹೇಳುವುದರಲ್ಲಿ ವ್ಯತ್ಯಾಸ ಇರೋದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಬಹಳ ಮುಖ್ಯವಾದದ್ದು ಅಂದರೆ ಯಾವುದಕ್ಕಿಂತ ಯಾವುದು ಪ್ರಬಲ, ಯಾವುದಕ್ಕಿಂತ ಯಾವುದು ದುರ್ಬಲ, ಈ ವಿಚಾರ. ಪ್ರಬಲ ದುರ್ಬಲ ವಿಚಾರ ಎಲ್ಲ ಕಡೆಗೂ ನಡೆಯುತ್ತಲ್ವ ಲೋಕದಲ್ಲಿ. ಹಾಗೆ ವೇದದ ಅರ್ಥ ನಿರ್ಣಯ ಮಾಡಬೇಕಾದ್ರೂ ಕೂಡ ಇದರಿಂದ ಅರ್ಥ ನಿರ್ಣಯ ಮಾಡಬೇಕಾ, ಇದರಿಂದ ಅರ್ಥ ನಿರ್ಣಯ ಮಾಡಬೇಕಾ, ಇದರಿಂದ ಬೇರೆ ಥರ ಅರ್ಥ ತೋರ್ತಾ ಇರುತ್ತೆ, ಇದರಿಂದ ಬೇರೆ ಥರ ಅರ್ಥ ತೋರುತ್ತೆ. ನಾವೇನು ಮಾಡಬೇಕು? ಯಾವುದು ಪ್ರಬಲ ಇರುತ್ತೋ ಅದರ ಪ್ರಕಾರ ವೇದದ ಅರ್ಥವನ್ನು ನಿರ್ಣಯ ಮಾಡಬೇಕು. ಹೀಗೆ ಈ ಒಂದು ವಿಚಾರದ ಒಂದು ಹೊರ ವಲಯದ ಚೌಕಟ್ಟು. ಇದರ ಬಗ್ಗೆ ಮೀಮಾಂಸಕರು ಒಂಥರ ಹೇಳ್ತಾರೆ, ನಾವು ಒಂಥರ ಹೇಳ್ತೀವಿ. ಇಲ್ಲಿ ತುಂಬ ಚರ್ಚೆಗಳಿದೆ, ಬಹಳ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಚರ್ಚೆ. ಅದರಿಂದ ನಾವು ವಂಚಿತರಾಗಬಾರ್ದು. ಎಷ್ಟು ಸ್ವಾರಸ್ಯಕರವಾಗಿರುತ್ತೆ. ನಾವು ಒಂದು ಹೇಳ್ತೀವಿ, ಅವರು ಒಂದು ಹೇಳ್ತಾರೆ, ಮತ್ತದಕ್ಕೆ ನಮ್ಮ ಉತ್ತರ, ಮತ್ತದಕ್ಕೆ ಅವರು ಪ್ರತಿಯಾಗಿ ಹೇಳ್ತಾರೆ. ಒಂತರಹ ಬುದ್ಧಿಯ ತೀಕ್ಷ್ಣತೆಗೆ ಎಂತಹ ಪರೀಕ್ಷೆಯಂತೆ ಇರುವಂಥ ವಿಚಾರ ತರ್ಕತಾಂಡವದಲ್ಲಿ ಬಲಾಬಲವಾದ ಅಂತ ಪ್ರಸಿದ್ಧವಾದದ್ದು. ಯಾವುದು ಪ್ರಬಲ, ಯಾವುದು ದುರ್ಬಲ ಅನ್ನುವುದನ್ನು ನಿರ್ಧರಿಸುವ ವಾದ ಅದು ಬಲಾಬಲವಾದ. ಅದರಲ್ಲಿ ನೋಡ್ರಿ ತತ್ವಚಿಂತಾಮಣಿ ಗ್ರಂಥ, ಪಕ್ಷಧರನ ವಿಚಾರಗಳು ಯಾವುದು ಬರಲ್ಲ ಅಲ್ಲಿ ಕೇವಲ ಬರೋದು ಪೂರ್ವಮೀಮಾಂಸೆಯಲ್ಲಿ ಹೇಳಿದ ವಿಚಾರಗಳ ಬಗ್ಗೆ ನಿರ್ಧಾರ ಮಾಡೋದು. ಒಂದು ಕೊನೆ ಅಸ್ತ್ರ ಇದೆ ಪೂರ್ವಮೀಮಾಂಸೆಯನ್ನು ಹೇಳುವವರಿಗೇನು, ಜೈಮಿನಿ ಮಹರ್ಷಿಗಳೇ ಹೀಗೆ ಹೇಳಿದಾರ್ರಿ, ನಿಮ್ಮ ವೇದವ್ಯಾಸ ದೇವರ ಶಿಷ್ಯರೇ ಹೇಳಿದ್ದಾರೆ, ನೀವೇನೋ ಬೇರೆ ಬೇರೆ ಥರ ಹೇಳ್ತಾ ಇದ್ರೆ ಮತ್ತೆ ಜೈಮಿನಿ ಮಹರ್ಷಿಗಳ ವಿರೋಧ ಬರುತ್ತೆ ನಿಮಗೆ. ವ್ಯಾಸರಾಜರಂದ್ರು ಅವರೊಬ್ಬರೇ ಮಾಡಿದ ಕೆಲಸ ಅದು ಏನು ಅಂದರೆ, ಜೈಮಿನಿ ಮಹರ್ಷಿಗಳು ಹೇಳಿದ್ದಕ್ಕೆ ನಾನು ಸರಿಯಾದ ಅರ್ಥ ಹೇಳ್ತೀನಿ. ಜೈಮಿನಿ ಸೂತ್ರಗಳಿಗೆ ಅವರು ಸ್ವಂತ ವ್ಯಾಖ್ಯಾನಗಳನ್ನು ತೋರಿಸಿದ್ರು ವ್ಯಾಸರಾಜ. ರಾಯರೆಂತಹ ಅದ್ಭುತ ಅಂತಂದರೆ,
ಅವರ ಆ ಕರ್ಮಮೀಮಾಂಸಾ ಶಾಸ್ತ್ರದ ಪಾಂಡಿತ್ಯ. ನಾವು ನೆನ್ನೆ ಭಾಟ್ಟ ಸಂಗ್ರಹದ ಬಗ್ಗೆ ಹೇಳಬೇಕಾದ್ರೆ ಕೆಲವು ವಿಚಾರಗಳನ್ನು ಹೇಳಿದ್ದೆ. ನೀಲಕಂಠ ಶಾಸ್ತ್ರಿಗಳು ರಾಯರಿಗೆ ನೀಡಿದ ಗೌರವದ ಬಗ್ಗೆ ಹೇಳಿದ್ದೆ. ನ್ಯಾಯದೀಪದಲ್ಲಿ, ತರ್ಕತಾಂಡವದ ನ್ಯಾಯದೀಪದಲ್ಲಿ ಬಲಾಬಲವಾದ ಅಂತೇನೊಂದು ಭಾಗ ಇದೆ, ಸುಮಾರು ಒಂದು 100-120 ಪುಟದ ಭಾಗ. ಅದನ್ನು ನೀವು ನೋಡಬೇಕು. ಅಲ್ಲಿ ರಾಯರು ವ್ಯಾಖ್ಯಾನ ಮಾಡುವಂಥದ್ದನ್ನು ನೋಡಬೇಕು. ವ್ಯಾಸರಾಜರು ಏನು ಮಾಡ್ತಾರೆ ಗೊತ್ತಾ? ನಾನೀಗ ತಾನೇ ಹೇಳಿದೆ, ಉಪಕ್ರಮ, ಉಪಸಂಹಾರ, ಅಭ್ಯಾಸ ಇವೆಲ್ಲ ಹೇಳಿದೆ. ಒಂದಕ್ಕಿಂತ ಒಂದು ಪ್ರಬಲ, ಒಂದಕ್ಕಿಂತ ಇನ್ನೊಂದು ಪ್ರಬಲ ಅಂತ ಹೀಗೆ ಹೇಳ್ತಾ ಹೋಗೋದಿದೆ. ಉದಾಹರಣೆಗಳನ್ನು ಕೊಡಬೇಕು ಅದಕ್ಕೆ. ಬರೀ ಇದಕ್ಕಿಂತ ಇದು ಪ್ರಬಲ ಹೇಳಿ ಉಪಯೋಗ ಇಲ್ಲ, ಉದಾಹರಣೆ ಕೊಡಬೇಕು. ನೋಡಿ, ಇಂಥದ್ದೊಂದು ವೇದವಾಕ್ಯ ಇದೆ, ಇಲ್ಲಿ ಇಂಥದ್ದನ್ನು ತೊಗೊಂಡು ಬಂದರೆ ಹೀಗಾಗತ್ತೆ, ಅದನ್ನು ತೊಗೊಂಡ್ಬಂದರೆ ಹೀಗಾಗತ್ತೆ, ಇದರಲ್ಲಿ ಪ್ರಬಲ, ಇದು ದುರ್ಬಲ, ಇದರಿಂದ ಕೆಲಸ ಆಯಿತು. ಮೀಮಾಂಸಕರು ಒಂದೊಂದಕ್ಕೂ ಉದಾಹರಣೆ ಕೊಟ್ಟಿದ್ದಾರೆ. ವ್ಯಾಸರಾಜರು ಎಂಥ ಅದ್ಭುತ ಕೌಶಲವನ್ನು ತೋರಿಸಿದ್ದಾರೆ ಅಂದರೆ, ಅದು ಯಾವುದು ಒಂದೊಂದರಲ್ಲೂ ಹೀಗೆ ದೋಷಗಳಿದೆ ಅಂತ ತೋರಿಸ್ಕೊಂಡು ಹೋಗಿದ್ದಾರೆ. ಸಮಸ್ಯೆ ಬರೋದೇನು ಗೊತ್ತಾ? ಅಡಿಗೆ ಮಾಡಿದಾಗ ಇದಕ್ಕೆ ಉಪ್ಪು ಜಾಸ್ತಿ ಆಗಿದೆ, ಇದು ಉಪ್ಪು ಕಡಿಮೆ ಆಗಿದೆ, ಇದಕ್ಕೆ ಹುಳಿ ಜಾಸ್ತಿ ಆಗಿದೆ, ಇದು ಸೀದೋಗಿದೆ ಅಂತೆಲ್ಲ ಭಾಳ ಹೇಳಕ್ಕೆ ಕೊನೆಗೆ ಕೋಸಂಬರಿಯಿಂದ ಆರಂಭಿಸಿ ಮಜ್ಜಿಗೆ ಪರ್ಯಂತನೂ, ಏನ್ರಿ ಮಜ್ಜಿಗೆ ಹುಳಿ ಆಗೋಗಿದೆ, ಯಾವತ್ತಿನ ಮೊಸರಿದು ಅನ್ನೋ ತನಕ ನೀವು ಬೈದ್ರಿ ಅಂದರೆ ಕೊನೆಗೆ ಅವನು ಬಡಿಸೋನು ಮಜ್ಜಿಗೆ ಬಡಿಸಿದ್ಮೇಲೆ ಅಂತಾನೆ, ಮಗನೇ ಬಾ ನಾಳೆ ನೀನು ಅಡಿಗೆ ಮಾಡು, ಅವಾಗ ಕೇಳ್ತೀನಿ ಅಂತ. ನಾವು ಅಲ್ಲಿ ಬರುತ್ತೆ ನೋಡ್ರಿ. ಭಾಳ ಮಾತಾಡಬೇಡ್ರಿ, ಒಂದು ಅನ್ನ ಬೇಯಿಸ್ಲಿಕ್ಕೆ ಬರಲ್ಲ ಅಂತ ತೋರಿಸ್ಬಿಡ್ತೀನಿ ನಿಮಗೆ ಅಂತ ನಾವು. ಹಾಗೆ ಅವರು ನಮ್ಮನ್ನ ಪ್ರಶ್ನೆ ಕೇಳಿದರೆ, ನೀವು ಹೀಗೆ ಹೇಳ್ತಿರಲ್ಲ, ಹಾಗಾದರೆ ನೀವೆಲ್ಲ ಉದಾಹರಣೆಗಳನ್ನು ತೋರಿಸಿ ಅಂದರು. ವ್ಯಾಸರಾಜರು ತೋರಿಸ್ತೀನಿ ಅಂದರು. 3-4 ತೋರಿಸಿದ್ರು, ಕೊನೆಗೊಂದು 2-3 ಬಿಟ್ಬಿಟ್ರು. ರಾಯರು ಒಂದು ಪಕ್ಷ ವ್ಯಾಖ್ಯಾನ ಬರೆದಿರಲಿಲ್ಲ ಅಂದಿದ್ರೆ ಇವತ್ತಿಗೆ ನಾವು ಚರ್ಚೆಯಲ್ಲಿ ಮೂಕರಾಗಬೇಕಾಗಿತ್ತು. 3-4 ಹೇಳಿದಿರಿ ಸ್ವಾಮಿ, ಮುಂದಿಂದ ಯಾಕೆ 3-4 ಬಿಟ್ರಿ? ವ್ಯಾಸರಾಜರು ಬಿಟ್ಬಿಟ್ಟಿದ್ದಾರೆ. ಇತ್ಯಾದಿ ಊಹ್ಯಂ, ಊಹೆ ಮಾಡ್ಕೊಳ್ಳಿ. ನಾವೆಲ್ಲಿಂದ ಊಹೆ ಮಾಡ್ಕೊಳ್ಳೋಣ ಹೇಳಿ? ರಾಯರು ಅಲ್ಲಿ ಏನು ಮಾಡ್ತಾರೆ? ತಮ್ಮ ಅತ್ಯದ್ಭುತವಾದ ಪಾಂಡಿತ್ಯವನ್ನು ತೋರಿಸ್ತಾರೆ. ಎಲ್ಲಿ ವ್ಯಾಸರಾಜರು 2-3 ಕೊಟ್ಟಿಲ್ಲ, ಅದಕ್ಕೆ ತಾವು ಸ್ವಂತ ಉದಾಹರಣೆ ಕೊಡ್ತಾರೆ. ನೋಡಿ, ಇದರಲ್ಲಿ ಈ ತರಹ ದೃಷ್ಟಾಂತವನ್ನು ತಗೊಂಡು ಪ್ರಾಬಲ್ಯ ದೌರ್ಬಲ್ಯಕ್ಕೆ ನಮ್ಮ ಸಿದ್ಧಾಂತದ ರೀತಿಯಲ್ಲಿ ದೃಷ್ಟಾಂತ ಇದು, ಅವರ ಸಿದ್ಧಾಂತದ ರೀತಿಯಲ್ಲಿ ದೃಷ್ಟಾಂತ ತಪ್ಪು ಅಂತ ತೋರಿಸಿದ್ದಾರೆ ವ್ಯಾಸರಾಜರು. ನಮ್ಮ ಸಿದ್ಧಾಂತದ ರೀತಿಯಲ್ಲಿ 3-4 ಕೊಟ್ಟಿದ್ದಾರೆ, ಇನ್ನು 2-3 ಬೇಕಲ್ಲ, ನಾನು ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ ಅವರು. ಅದರಲ್ಲೂ ಏನು ಮಾಡಿದ್ದಾರೆ ಗೊತ್ತಾ? ಆ ಉಳಿದದ್ದೇನು 2-3 ಇದೆಯಲ್ಲ, ಅದರಲ್ಲಿ 2 ಕೊಟ್ಟಿದ್ದಾರೆ, 1 ಬಿಟ್ಟಿದ್ದಾರೆ ರಾಯರು. ಯಾಕೆ? ನಾನು 1 ಬಿಟ್ಟಿದ್ದಕ್ಕೂ ಎಷ್ಟು ಸಮಸ್ಯೆ ಆಗುತ್ತೆ ನೋಡಿ, 3 ಬಿಟ್ಟಿದ್ರೆ ಇನ್ನೇನಾಗ್ತಾ ಇತ್ತು ಅಂತ ಯೋಚನೆ ಮಾಡ್ಕೊಳ್ಳಿ. ಮುಂದಿನವರಿಗೆ, ನಮ್ಮ ಶಿಷ್ಯರಿಗೆ ಒಂದಾದರೂ ಯೋಚನೆ ಮಾಡೋದಕ್ಕೆ ಒಂದು ಅವಕಾಶ ಇರಲಿ. ಎಲ್ಲ ಹೇಳಿಬಿಟ್ರೆ ಏನು ಮಾಡ್ತಾರೆ? ಏನು ಹೇಳೋದು ಬೇರೆ, ನಾವೇ ಊಹಿಸ್ಕೊಳ್ತಾ ಇದ್ವಿ, ಹೇಳಿದ್ದಾರೆ ಒಳ್ಳೆ ಆಯ್ತು ಬಿಡಿ ಇನ್ನು, ಈ ಥರ 1 ಬಿಟ್ಟರೆ ಆವಾಗ ಗೊತ್ತಾಗತ್ತೆ. ಯಾರು ಹಾಗನ್ಲಿ, ಇನ್ನೊಂದು ಬಿಟ್ಟಿದಾರಲ್ಲಪ್ಪ ತುಂಬಪ್ಪ, ಯಾರು ಮಾತಾಡಕ್ಕೆ ಹೋಗಲ್ಲ, ನಾವೇ ಊಹಿಸ್ಕೊಳ್ತಾ ಇದ್ವಿ, ರಾಯರ ಯಾಕೆ ಬರಿಬೇಕು ಅನ್ನೋ ಒಂದು ಮಾತು ಯಾರು ಆಡಲ್ಲ ಇವತ್ತಿಗೆ. ಯಾಕೆ ಹೇಳಿ? 1 ಬಿಟ್ಬಿಟ್ಟಿದ್ದಾರೆ ಅವ್ರ ಕೊನೆಗೆ. ಯಾರು ಹಾಗೆ ಮಾತಾಡಿದ್ರು ಅಂದರೆ ಕೊನೆಯದು ಒಂದಿದೆಯಲ್ಲಪ್ಪ, ಅದನ್ನು ನೀವು ತುಂಬಿಸಿ ಆಮೇಲೆ ಮಾತಾಡಿ ಅಂತಾರೆ. ಅವನು ತುಂಬಿಸ್ಬೇಕು ಅಂದರೆ ಮತ್ತು ಉದ್ದಕ್ಕೆ 12 ಅಧ್ಯಾಯ ಭಾಟ್ಟ ಸಂಗ್ರಹ ಓದಿ, ಮತ್ತೆ ಈ ಬಲಾಬಲವಾದವನ್ನು ಸುತ್ತಿ ಬಂದು ತುಂಬ ಯೋಚನೆ ಮಾಡಿ, ಬರೀ ಭಾಟ್ಟ ಸಂಗ್ರಹ ಇದು ಸಂಗ್ರಹ ಅಷ್ಟೇ, ಅದರ ಮೂಲ ಗ್ರಂಥಗಳನ್ನೆಲ್ಲ ಓದಿ ಎಲ್ಲ ವೇದ ಪರಿಭಾಷೆಗಳು, ಯಜ್ಞದ ಪರಿಭಾಷೆಗಳನ್ನೆಲ್ಲ ತಿಳಿದುಕೊಂಡ್ರೆ ಹೇಳ್ಬಹುದೇನೋ. ಇನ್ನು 1 ಉಳ್ಕೊಂಡಿದೆ. ಆ ಕೆಲವೊಂದೆಲ್ಲ ಇರುತ್ತೆ ನೋಡ್ರಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇಟ್ಬಿಟ್ಟಿದ್ದಾರೆ, ಇನ್ನೂ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂಥ ಪರಿಸ್ಥಿತಿಗಳಿವೆಲ್ಲ. ಮಾಡ್ತಾನೆ ಒಬ್ಬ ವಿದ್ವಾಂಸ ಇಡೀ ಜೀವನ ಅದಕ್ಕೆ ಅಂತ ಪರಿಶ್ರಮ ಪಟ್ಟರೆ, ತನ್ನ 60, 70, 80ನೇ ವರ್ಷಕ್ಕೆ ಅಂಥದ್ದೊಂದು ಉದಾಹರಣೆ ಕಂಡಿಟ್ಟು ತಾನೊಂದದಕ್ಕೊಂದು ವ್ಯಾಖ್ಯಾನ ಬರೆದ್ರೆ, ಅದೊಂದಕ್ಕೆ ವ್ಯಾಖ್ಯಾನ ಬರೆದ್ರೆ ನಿಮಗೆ ತೋರ್ಸೋಕ್ಕಾಗಲ್ಲ. ಮೊದಲಿಂದ ವ್ಯಾಖ್ಯಾನ ಬರ್ಕೊಂಡು ಬಂದು ಅಲ್ಲಿ ತನಕ ಬಂದಾಗ ರಾಯರು ಇನ್ನೊಂದು ಬಿಟ್ಟಿದ್ದಾರೆ, ಅವರೇ ಹೇಳಿರೋ ಈ 3-4 ಮಾತುಗಳೆಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡಿದಾಗ ಇಂಥದ್ದೊಂದು ಉದಾಹರಣೆ ಸಿಗುತ್ತೆ ಅಂತ ತೋರಿಸಿದ್ರೆ ಆ ದೊಡ್ಡ ಮಹಾನುಭಾವ ಪಂಡಿತ ಅವನು. ಅದು ತಮಾಷೆ ಬೈಯಕ್ಕೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಅವನು ಮಹಾತ್ಮ, ಅವನು ಶ್ಲಾಘನ ಮಾಡಬೇಕು. ನೋಡಿ, ಇಷ್ಟು ಇದೆ ರಾಯರ ಪಾಂಡಿತ್ಯ. ಏನು, ನಾವು ಕೇವಲ ಅವರನ್ನು ತಪಸ್ವಿಗಳು ಅಂತ ಆರಾಧನೆ ಮಾಡ್ತೀವಿ,
ಅವರನ್ನು ಆ ಜ್ಞಾನವನ್ನು ನೋಡಿದಾಗ ಅವರ ಆರಾಧನವನ್ನು ಮಾಡುವುದರಲ್ಲಿ, ಅವರ ಬಗ್ಗೆ ಗೌರವ ಕೊಡೋದರಲ್ಲಿ ನಮ್ಮ ಒಂದು ರೀತಿ ನೀತಿಗಳೇ ಬದಲಾವಣೆ ಆಗಿಬಿಡುತ್ತೆ. ಈ ತರಹದ ಆ ಕರ್ಮ ಮೀಮಾಂಸಾ ಶಾಸ್ತ್ರದ ಪಾಂಡಿತ್ಯ ಅದೇ ನಿಟ್ಟಿನಲ್ಲಿ ಸಾಗಬೇಕು ಅಂತಂದರೆ ನಾವು ಭಾಟ್ಟ ಸಂಗ್ರಹವನ್ನು ಓದಬೇಕು. ಇದಕ್ಕೆ ಮೂಲ ಈ ಥರದೊಂದು ಪ್ರೇರಣೆ ರಾಯರಿಗೆ ಸಿಕ್ಕಿದ್ದು ಎಲ್ಲಿಂದ? ವಿಜಯೀಂದ್ರ ಸ್ವಾಮಿಗಳವರಿಂದ. ವಿಜಯೀಂದ್ರರ 104 ಗ್ರಂಥಗಳಲ್ಲಿ ಒಂದು ಗ್ರಂಥ ಯಾವುದು ಗೊತ್ತಾ? ನ್ಯಾಯಾಧ್ವ ದೀಪಿಕಾ ಅಂತ. ಸಾಮಾನ್ಯವಾಗಿ ಏನಾಗಿ ಹೋಗ್ಬಿಡತ್ತೆ, ಎಲ್ಲ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರ್ಬೋದು, ವಿಜಯೇಂದ್ರ ಸ್ವಾಮಿಗಳ ಆರಾಧನೆನೇ ಇರ್ಬೋದು, ಅವರ ಕಥೆಗಳನ್ನು ಹೇಳಿಕೊಂಡು ಒಳ್ಳೆಯದೇ, ದೊಡ್ಡವರ ಚರಿತ್ರವನ್ನು ಕೇಳ್ತೀವಿ. ಆದರೆ ಅವ್ರು ರಚನೆ ಮಾಡಿದ ಗ್ರಂಥ, ಅದರ ಹೆಸರು, ಅದರಲ್ಲಿ ಏನಿದೆ ಅಂತ ಒಂದು ಸಾಮಾನ್ಯ ಪರಿಚಯವೂ ನಮಗಿರಲ್ವಲ್ಲ. ನಾವು ಅವರ ಒಂದು ಪರಂಪರೆ, ಅವರಿಂದ ಅನುಗ್ರಹ ಪಡೆದಂತಹ ಒಂದು ಸಂಪ್ರದಾಯದಲ್ಲಿ ಬಂದವರು ಅಂತಾದಾಗ ಅವರ ಗ್ರಂಥಗಳನ್ನು ಓದಬೇಕು. ಅದು ನಿಜವಾದ ಜನ್ಮ ಸಾಫಲ್ಯ. ಕಡೆ ಪಕ್ಷ ಅವರು ಏನು ಹೇಳಿದ್ದಾರೆ ಅಂತನೂ ಒಂದು ಸ್ಥೂಲ ಪರಿಚಯವಾದರೂ ಇರಬೇಕಲ್ಲ. ಆ ಒಂದು ದೃಷ್ಟಿಕೋನದಿಂದ ನಾನು ಇದನ್ನೆಲ್ಲ ನಿಮಗೆ ಪರಿಚಯ ಮಾಡಿಸಿಕೊಟ್ಟೆ. ಸುಮ್ಮನೆ ಅವ್ರು ಈ ಗ್ರಂಥ ಬರೆದಿದ್ದಾರೆ ಅಂಥೇಳಿ ಮತ್ತೆ ಸುತ್ತಮುತ್ತ ಹೇಳ್ತಾ ಕೂತ್ಕೊಂಡ್ರೆ ಆಗಲ್ಲ, ಬೇಡ. ಅವರ ಗ್ರಂಥದಲ್ಲಿ ಏನು ಹೇಳಿದ್ದಾರೆ, ರಾಯರು ಮಾಡಿದ ಕೆಲಸ ಏನು, ವ್ಯಾಖ್ಯಾನ ಮಾಡೋದು ಅಂದರೆ ಸುಲಭದ ಮಾತಲ್ಲ. ಇಂಥದ್ದನ್ನು ಬಿಟ್ಟು ಹೋಗ್ಬಿಡ್ತಾರೆ ಮೂಲ ಗ್ರಂಥಕಾರರು, ಅದನ್ನು ತುಂಬಿಸಬೇಕು. ಇದೆಲ್ಲ ರಾಯರು ಮಾಡಿದಂತಹ ಬಹಳ ಅದ್ಭುತವಾದ ಕಾರ್ಯಗಳು. ಕರ್ಮ ಮೀಮಾಂಸೆಗೆ ಹೇಗೆ ವ್ಯಾಸರಾಜರು ಬಿಟ್ಟು ಹೋದ ಕೆಲವು ಅಂಶಗಳನ್ನು ರಾಯರು ತುಂಬಿದರು ಅಂತ ಇದೆಯಲ್ಲ, ಹಾಗೆ ಬ್ರಹ್ಮಮೀಮಾಂಸೆಯಲ್ಲೂ ವ್ಯಾಸರಾಜರು ಬಿಟ್ಟು ಹೋದದ್ದನ್ನು ರಾಯರು ತುಂಬಿದ್ದಾರೆ. ಅದಕ್ಕೆ ಉದಾಹರಣೆ ಯಾವುದು? ರಾಯರು ಬರೆದಂತಹ ನ್ಯಾಯಮುಕ್ತಾವಲಿ ಎಂಬ ಗ್ರಂಥ. ಸಾಲಾಗಿ ರಾಯರ ವೃಂದಾವನದ ಸುತ್ತಮುತ್ತ ಪ್ರದಕ್ಷಿಣೆಗೆ ಬರುವಾಗ ಅವರ ಗ್ರಂಥಗಳ ಪಟ್ಟಿಗಳಿರ್ತವೆ. ಒಂದ್ಸರಿ ಕೈ ಮುಗಿದು ಓದಿ ಬಂದುಬಿಡ್ತೀವಿ. ಇನ್ನೊಂದ್ಸರಿ ಯಾವಾಗಾದ್ರು ನೋಡಿದಾಗ ಗುರುತಿಸ್ಕೊಳ್ಳಿ, ನ್ಯಾಯಮುಕ್ತಾವಲಿ ಅಂತ ಒಂದು ಗ್ರಂಥವನ್ನು ಹಾಕಿರ್ತಾರೆ. ಒಂದು ತರಹ ಅದರ ವರ್ಣನೆ ಮಾಡಬೇಕಾದ್ರೆ ವಾದೀಂದ್ರರು ಹೇಳ್ತಾರೆ, ಗ್ರಂಥೋಯಂ ನ್ಯಾಯಮುಕ್ತಾವಲಿ ರೀತಿ ಭವತಾ ರಾಘವೇಂದ್ರ ಪ್ರಣೀತಃ ನೂನಂ ಮುಕ್ತಾವಲಿ. ಇದೇನು ಗೊತ್ತಾ? ಇದು ಹಿರಿಯರು ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನಾದರೂ ಒಂದು ವಿಶಿಷ್ಟ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಒಂದು ಮುತ್ತಿನ ಸರ ಕೊಡಿಸ್ತಾರೆ, ಬಂಗಾರದ ಮಣಿಗಳ ಸರ ಕೊಡಿಸ್ತಾರೋ ಇಲ್ಲೋ ಕೇಳಿದಿರಲ್ಲ. ರಾಯರೇನು ಕೊಟ್ರಪ್ಪ ತಮ್ಮ ಶಿಷ್ಯರಿಗೆ ಪ್ರಶಿಷ್ಯರಿಗೆಲ್ಲ ಅಂದರೆ ಈ ನ್ಯಾಯ ಮುಕ್ತಾವಲಿ ಎಂಬ ಸರವನ್ನು ಕೊಟ್ಟಿದ್ದಾರಂತೆ. ಯಾಕೆ? ನೀವು ಯಾವಾಗಲೂ ಇದನ್ನು ನನ್ನ ಕಂಠದಲ್ಲಿ ಹಾಕ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ತಾತ್ಪರ್ಯ ಗಟ್ಟಿ ಹಾಕಿ ಅಂತ. ವಾದೀಂದ್ರರ ಪ್ರಕಾರ ರಾಯರು ಬರೆದಿರುವ ಇಷ್ಟು ಗ್ರಂಥಗಳಲ್ಲಿ ಕಂಠಸ್ಥ ಮಾಡಿಕೊಳ್ಳಬೇಕಾದ ಗ್ರಂಥ ಯಾವುದು? ನ್ಯಾಯಮುಕ್ತಾವಲಿ. ಒಂದು ಮುತ್ತುಗಳು ಅಂದರೆ ಯಾವುದು ಗೊತ್ತಾ? ನ್ಯಾಯವೇ ಮುತ್ತುಗಳು. ಅದನ್ನು ಅವರೇನು ಮಾಡಿಬಿಟ್ಟಿದ್ದಾರೆ ಅಂದರೆ ತಮ್ಮ ಧ್ಯಾನ, ಯೋಚನೆ, ವಿಚಾರ, ಅದರ ಆ ಒಂದು ದಾರದಲ್ಲಿ ಪೋಣಿಸ್ಬಿಟ್ಟಿದ್ದಾರಂಥವುಗಳನ್ನೆಲ್ಲ. ಯಾರು ರಾಯರನ್ನು ಹೊಗಳುತ್ತಾರೆ, ರಾಯರ ಗುಣಗಳನ್ನು ಕಂಡುಕೊಳ್ಳುತ್ತಾರೆ, ಅವರ ಮೇಲೆ ಪ್ರೇಮ ಭೂಮ್ನ ಪ್ರೀತ್ಯತಿಶಯದಿಂದ ತಗೊಳ್ಳಿ, ಕಂಠದಲ್ಲಿ ಹಾಕ್ಕೊಳ್ಳಿ ಅಂತ ಅವರೇ ಹಾಕಿಬಿಡ್ತಾರೆ ಕಂಠದಲ್ಲಿ. ರಾಯರನ್ನು ಹೊಗಳಿದರೆ ಅವರ ಆ ನ್ಯಾಯಮುಕ್ತಾವಲಿ ಗ್ರಂಥವನ್ನು ಓದುವ, ಅದನ್ನು ನಾವು ಒಂದ್ಸರಿ ಓದ್ಬಿಟ್ರೆ ಸಾಕು, ಅದು ಕಂಠಸ್ಥ ಆಗ್ಬಿಡ್ಬೇಕು, ಆ ಥರ ಇದೆ. ನ್ಯಾಯಮುಕ್ತಾವಲಿ ಯಾವುದಕ್ಕೆ ಸಂಬಂಧಪಟ್ಟಿರೋ ಗ್ರಂಥ ಅದು? ಮುಕ್ತ ಅಂದರೆ ಮುತ್ತು, ಮುತ್ತಿನ ಸಾಲು, ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟದ್ದು. ಸಾಕ್ಷಾತ್ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ರಾಯರು ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಎರಡು, ಒಂದು ನ್ಯಾಯಮುಕ್ತಾವಲಿ, ಮತ್ತೊಂದು ತಂತ್ರದೀಪಿಕಾ ಅಂತ ಎರಡು ಗ್ರಂಥಗಳು. ಸೂತ್ರಗಳಿಗೆ ಸಾಕ್ಷಾತ್ ಸಂಬಂಧಪಟ್ಟಿರುವಂಥದ್ದು.
ನಾವು ಮೊನ್ನೆ ಹೇಳ್ತಾ ಇದ್ವಿ, ಅವರು ಸೂತ್ರಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ, ಭಾಷ್ಯಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ, ಟೀಕೆಗೂ ವ್ಯಾಖ್ಯಾನ ಬರೆದಿದ್ದಾರೆ, ಟೀಕಾಕ್ಕೆ ವ್ಯಾಸರಾಜರು ಬರೆದಿರೋ ಚಂದ್ರಿಕಾಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ ಅಂತ. ಸೂತ್ರಗಳಿಗೆ ಡೈರೆಕ್ಟ್ ಆಗಿ ಬರೆದಿರುವಂಥ ಗ್ರಂಥ ಯಾವುದು? ಎರಡು, ನ್ಯಾಯಮುಕ್ತಾವಲಿ, ತಂತ್ರದೀಪಿಕಾ. ನಾನು ಮೊನ್ನೆ ಹೇಳಿದೆ, ಬ್ರಹ್ಮಸೂತ್ರಗಳಲ್ಲಿ ಅಧಿಕರಣ ರಚನೆ ಅಂತ ಇರ್ತದೆ. ಜಿಜ್ಞಾಸ ಅಧಿಕರಣ, ಜನ್ಮ ಅಧಿಕರಣ, ಆನಂದಮಯ ಅಧಿಕರಣ ಅಂತ ಹೀಗೆಲ್ಲ ಒಂದೊಂದು ಅಧಿಕರಣ ರಚನೆ ಅಂತ ಮಾಡ್ತಾ ಇರ್ತಾರೆ. ಅಲ್ಲೂ ಹಾಗೆ ಯಾವುದೋ ಒಂದು ವೇದವಾಕ್ಯವನ್ನು ತೆಗೆದುಕೊಂಡು ಈ ವೇದವಾಕ್ಯದ ಬಗ್ಗೆ ಇದಕ್ಕೇನು ಅರ್ಥ ಇರಬಹುದು ಅನ್ನೋದ್ರ ಬಗ್ಗೆ ಸಂದೇಹವನ್ನು ಹೊರಗೆ ವ್ಯಕ್ತಪಡಿಸಿ, ಸಂದೇಹ ವ್ಯಕ್ತಪಡಿಸಿದ ಮೇಲೆ ಅದರ ಬಗ್ಗೆ ಪೂರ್ವ ಪಕ್ಷವನ್ನು ಪ್ರಸ್ತುತಪಡಿಸಿ, ಆಮೇಲೆ ಸಿದ್ಧಾಂತವನ್ನು ಹೇಳಬೇಕು. ಬರೀ ಅಷ್ಟೇ ಅಲ್ರಿ, ಪೂರ್ವ ಪಕ್ಷದ ಪರವಾಗಿ ನಿಂತ್ಕೊಂಡು ಏನು ಪ್ರಯೋಜನ, ಸಿದ್ಧಾಂತ ಪಕ್ಷದಲ್ಲಿ ಏನು ಪ್ರಯೋಜನ ಎಲ್ಲ ಹೇಳಬೇಕ್ರಿ. ಏನು ಪ್ರಯೋಜನವೇ ಇಲ್ಲದೆ ಇದ್ರೆ ವಿಚಾರಣೆ ಮಾಡೋದು ವ್ಯರ್ಥ ಅಲ್ವಾ? ಯಾನೋ ಇಲ್ಲಿ ಮುಂದೆ ಹೀಗೆ ಹೊರಟಿರ್ತಾನೆ, ಗಾಡಿ ಬರ್ತಾ ಇದೆ ಆ ಕಡೆಯಿಂದ, ಸಂದೇಹ, ಇಲ್ಲಿ ಬಲಕ್ಕೆ ಹೋಗ್ತಾನೋ ಎಡಕ್ಕೆ ಹೋಗ್ತಾನೋ ಸಂದೇಹ. ಒಬ್ಬ ಅಂತಾನೆ ಬಲಕ್ಕೆ ಹೋಗ್ತಾನೆ, ಇನ್ನೊಬ್ಬ ಹೇಳ್ತಾನೆ ಎಡಕ್ಕೆ ಹೋಗ್ತಾನೆ. ಹೇಗೆ ಗೊತ್ತು? ಬಲಗಡೆಗೆ ಅಲ್ಲಿ ರೋಡ್ ಕಿತ್ತಿದ್ದಾರೆ, ಹಿಂಗಾಗಿ ಅವನು ಬಲಗಡೆ ಹೋಗಲ್ಲ ಎಡಗಡೆಗೆ ಹೋಗ್ತಾನೆ ಅಂದ ಒಬ್ಬ. ಇನ್ನೊಬ್ಬ ಹೇಳಿದ ಇಲ್ಲ ಬಲಗಡೆಗೆ ಹೋಗ್ತಾನೆ ಅವನು. ಹೇಗೆ ಗೊತ್ತು? ಬಲಗಡೆ ತಿರ್ಕೊಳ್ಳೋದಕ್ಕೆ ಅಂತ ಅವನು ಚಿಹ್ನ ಹಾಕಿದ್ದಾನೆ, ಪಕ್ಕ ಪಕ್ಕ ಹೊಡ್ಕೊಳ್ತಾ ಇದೆ ಗಾಡಿಯಲ್ಲಿ, ಅವನು ಬಲಕ್ಕೆ ತಿರುಗ್ತಾನೆ. ಮತ್ತಲ್ಲಿ ಅಗದಿದೆಯಲ್ರಿ, ಅದು ಅವನಿಗೆ ಗೊತ್ತಿಲ್ಲ, ಹಿಂಗಾಗಿ ಅವನು ತಿರುಗ್ತಾನೆ ಮತ್ತು ವಾಪಸ್ ಬರ್ತಾನೆ. ಎಲ್ಲ ಸಂತೋಷ, ಅವನು ನೀವು ಹೇಳ್ದ ಹಾಗೆ ಮಾಡ್ದ, ಅವನು ಮುಂದೆ ಹೋದ, ಬಲಕ್ಕೆ ತಿರುಗ್ದ, ಇಲ್ಲಿ ರೋಡೆಲ್ಲ ಕಿತ್ತಾಕಿದ್ರು, ಮತ್ತು ವಾಪಸ್ಸಿಂದ ಬಂದು ಹೀಗೆ ಹೋದ, ಎಲ್ಲ ಸಂತೋಷ. ಪ್ರಯೋಜನ ಏನು? ಏನು ಪ್ರಯೋಜನ ಇಲ್ಲ. ಇದೊಂದು ಕಥೆ ಇದೆ ನೋಡ್ರಿ ಪುರಾಣದಲ್ಲಿ. ಕಶ್ಯಪರ ಪತ್ನಿ ವಿನತಾ ಮತ್ತು ಕದ್ರು ಅವರಿಬ್ಬರು ಒಂದ್ಸರಿ ಕೂತ್ಕೊಂಡಿದ್ರಂತೆ. ಬಾಲ, ಕುದುರೆ ಬಾಲ ಕಪ್ಪಿದೆಯೋ ಬೆಳ್ಳಗಿದೆಯೋ ಚರ್ಚೆ. ಅಲ್ಲೂ ಪೂರ್ವ ಪಕ್ಷ ಸಿದ್ಧಾಂತ, ಕಪ್ಪಿದೆ ಅಂತ ಒಬ್ರು, ಬಿಳಿ ಇದೆ ಅಂತ ಒಬ್ರು. ಪ್ರಯೋಜನ ಏನು? ಯಾರು ಗೆಲ್ತಾರೆ ಅವರು ಸೋತವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕು. ಆ ಪ್ರಯೋಜನ ಇದ್ದದಕ್ಕಾಗಿ ಚರ್ಚೆಯಲ್ಲಿ ಮುಂದುವರಿತದು. ಕದ್ರು ತನ್ನ ಮಕ್ಕಳನ್ನು ಕಲಿಸಿ ಬಾಲಕ್ಕೆ ಅಂಟ್ಕೊಳ್ಳಿ ಅಂತ ಹೇಳಿದ್ದಾಯಿತು ಅಲ್ವಾ? ಹಾಗೆ ಪ್ರತಿಯೊಂದು ಚರ್ಚೆಗೂ ಒಂದು ಪ್ರಯೋಜನ ಇರುತ್ತೆ. ಏನು ಪ್ರಯೋಜನ? ಇದು ಹೇಳಿದರೆ ಇದೇ ಒಂದು ಅಧಿಕರಣ ಅಂತ ಕರೆಸ್ಕೊಳ್ಳೋದು. ಅಧಿಕರಣ ಅಂದರೆ ಆಶ್ರಯ, ನಾವು ಕೂತ್ಕೊಳ್ಳೋ ಚಾಪೆ, ನೆಲ, ಕುರ್ಚಿ ಅಲ್ಲ. ಒಂದು ಯಾವುದೋ ಒಂದು ವಾಕ್ಯದ ಬಗ್ಗೆ ಒಂದು ಸಂಶಯವನ್ನು ತೋರಿಸಿ ಅದರ ಬಗ್ಗೆ ಪೂರ್ವ ಪಕ್ಷ ಹೇಗೆ ಬರುತ್ತೆ, ಅದರ ಬಗ್ಗೆ ಸಿದ್ಧಾಂತ ಏನು, ಅದರಿಂದ ಏನು ಪ್ರಯೋಜನ, ಇಷ್ಟು ತೋರಿಸಿದರೆ ಒಂದು ಅಧಿಕರಣ. ಶ್ರೀಮದ್ ಆಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದೇ ವಿಚಾರವನ್ನು ತೋರಿಸಿದ್ದಾರೆ, ಅನುವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ, ನ್ಯಾಯ ವಿವರಣದಲ್ಲಂತೂ ಇದನ್ನೇ ನ್ಯಾಯ ನೋಡಿ, ನ್ಯಾಯ ಮುಕ್ತಾವಲಿ, ನ್ಯಾಯ ವಿವರಣ, ನ್ಯಾಯಗಳನ್ನೇ ತೋರಿಸಿದ್ದು. ಎಲ್ಲ ಸಂತೋಷ, ಇದನ್ನೇ ತೋರಿಸಿದ್ದಾರೆ ನಿಜ. ಆದರೆ ಮಧ್ಯ ಮಧ್ಯದಲ್ಲಿ ಅನೇಕ ವಿಚಾರಗಳು ಬಂದಾಗ ಮತ್ತು ಬಹಳ ಸೂಕ್ಷ್ಮವಾದ ವಾಕ್ಯಗಳಿಂದ ಅದನ್ನು ಹೇಳಿದಾಗ ನಮಗೆ ಎದ್ದು ಕಾಣಲ್ಲ. ರಾಯರು ಅದನ್ನು ಬಹಳ ಸ್ಪಷ್ಟವಾಗಿ ಸಂಶಯ, ಈಗ ನೋಡಿ ಆಧುನಿಕ ಒಂದು ಕ್ರಮ ಇದೆ ನೋಡಿ, ಸಂಶಯ ಅಂತ ಅಂಡರ್ಲೈನ್ ಹಾಕೋದು, ಅದಕ್ಕೆ ದಪ್ಪ ಬೋಲ್ಡ್ ಲೆಟರಲ್ಲಿ ಪ್ರಿಂಟ್ ಮಾಡೋದು. ಸಂಶಯದ ಮುಗಿದ ಕೂಡಲೇ ಪ್ಯಾರಾಗ್ರಾಫ್ ಚೇಂಜ್, ಪೂರ್ವ ಪಕ್ಷ ಬೋಲ್ಡ್ ಲೆಟರಲ್ಲಿ ಪ್ರಿಂಟ್ ಮಾಡೋದು, ಪೂರ್ವ ಪಕ್ಷ ಮುಗಿದ ಮೇಲೆ ಪ್ಯಾರಾಗ್ರಾಫ್ ಚೇಂಜ್, ಸಿದ್ಧಾಂತ. ಇವಾಗೆಲ್ಲ ಓದುವ ಒಂದು ವ್ಯವಸ್ಥೆಗೆ ಅನುಕೂಲ ಆಗುವಂತೆ ಸಂಪಾದಕರು ಅಳವಡಿಸಿದಂಥ ಕ್ರಮಗಳು. ಇದೆಲ್ಲ ಏನು? ಸ್ವಲ್ಪ ಜನರ ಕೈಯಲ್ಲಿ ದುಡ್ಡಿದೆ, ಜಾಸ್ತಿ ಹಾಳೆ ಆದರೂ ಪರವಾಗಿಲ್ಲ, ಈ ಥರ ಬೋಲ್ಡ್ ಲೆಟ್ರಲ್ಲಿ ಮಾಡೋದು, ಸಣ್ಣ ಲೆಟರ್ ಮಾಡೋದೆಲ್ಲ ಕಂಪ್ಯೂಟರ್ ಅನುಕೂಲತೆಗಳಿದೆ. ಯಾರೋ ಸೇವಾಕರ್ತರಿರ್ತಾರೆ, ಪುಸ್ತಕ ಪ್ರಿಂಟ್ ಆಗತ್ತೆ, ಇವೆಲ್ಲ 108 ಅನುಕೂಲತೆಗಳಿದ್ದದಕ್ಕೆ ಇವೆಲ್ಲ ಚಂದ. ರಾಯರು ಗ್ರಂಥಗಳನ್ನು ಬರಿತಾ ಇದ್ದ ಕಾಲಕ್ಕೆ ಏನು ಅನುಕೂಲತೆ ಇತ್ತು? ಯಾರು ದುಡ್ಡು ಕೊಡ್ತಾರೆ ಅಂತ ರಾಯರು ಗ್ರಂಥ ಬರೆದ್ರು? ಮಕ್ಕಳು ಮೊಮ್ಮಕ್ಕಳು ಏನೋ ಮಾಡಲಿ ಎಂದುಬಿಟ್ಟು ತಂದೆ ತಾತ ಮುತ್ತಿನ ಹಾರವನ್ನು ಉಡುಗೊರೆಯಾಗಿ ಕೊಡಲ್ಲ, ಪ್ರೀತಿಯಿಂದ ಕೊಡ್ತಾರೆ.
ರಾಯರು ರಾತ್ರಿಯೆಲ್ಲ ಎಚ್ಚರಿಕೆ ಇದ್ದು ಗ್ರಂಥಗಳನ್ನು ಬರೆದದ್ದು ತಮ್ಮ ಶಿಷ್ಯರಿಗೆ ಅನುಕೂಲ ಆಗಲಿ ಅಂತ. ಇವೆಲ್ಲ ಪ್ಯಾರಾಗ್ರಾಫ್ ಚೇಂಜ್ ಗಿಂಜೆಲ್ಲ ಬೇಕಾಗಿಲ್ಲ. ಆಗಿನ ಕಾಲಕ್ಕೆ ಸಂಶಯ ಅಂತ, ಪೂರ್ವಪಕ್ಷ, ಸಿದ್ಧಾಂತ ಅಂತ ನಿರ್ದೇಶ ಮಾಡಿದರೂ ಸಾಕಾಗಿತ್ತು. ನೀವು ನೋಡ್ಬೋದು ಹಳೇ ಹಸ್ತಲಿಖಿತ ಪುಸ್ತಕಗಳಲ್ಲಿ ಅರಿಶಿಣದಿಂದ ಅದನ್ನು ಆ ಪೂರ್ವಪಕ್ಷ ಸಿದ್ಧಾಂತ ಅಂತಿರುತ್ತಲ್ಲ ಅದರ ಮೇಲೆ ಬಣ್ಣ ಹಚ್ಚಿರ್ಕೊಂಡಿರ್ತಾ ಇದ್ರು ಓದೋರು. ಯಾಕೆ? ಪುಸ್ತಕದಲ್ಲೇ ಇದು ಎದ್ದು ಕಾಣಲಿ, ಇದಿಷ್ಟು ಪೂರ್ವಪಕ್ಷ. ಅದು ಪೂರ್ವಪಕ್ಷ, ಸಿದ್ಧಾಂತ, ಸಂಶಯ ಅನ್ನೋ ಅಕ್ಷರಗಳು ಇದ್ರೂ ಸಾಕ್ರಿ, ಬಣ್ಣ ಹಚ್ಕೊಂಡ್ಬಿಟ್ಟು ಅದನ್ನು ನಾವು ನೋಡ್ಕೊಳ್ತೀವಿ. ಇರಲೇ ಇಲ್ಲ ಅಂದರೆ ನಾವು ಹೇಗೆ ಗುರುತಿಸ್ಬೇಕು? ರಾಯರು ನ್ಯಾಯ ಮುಕ್ತಾವಲಿಯಲ್ಲಿ ಈ ಕೆಲಸ ಮಾಡಿದರು. ಉದ್ದಕ್ಕೂ ಮೊದಲಿಂದ ಕೊನೆ ತನಕ, ಮೊದಲನೇ ಜಿಜ್ಞಾಸಾಧಿಕರಣದಿಂದ ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ ಆದ ತನಕ ಇದೇ ಕೆಲಸ ಮಾಡ್ತಾ ಹೋದರು. ಈ ಒಂದು ಸಂಶಯವನ್ನ ತೋರಿಸೋದ್ರಲ್ಲೂ ಒಂದು ಕ್ರಮ ಇದೆ ರೀ. ಸಂಶಯ ತೋರಿಸೋದ್ರಲ್ಲೂ ಕ್ರಮ ಇರುತ್ತೇನ್ರಿ? ತುಂಬಾ ಕ್ರಮ ಇರುತ್ತೆ. ಈ ಯಾನೊಬ್ಬ ವ್ಯಕ್ತಿ ಇದ್ದಾನೆ, ಇವನು ಕಳ್ಳತನ ಮಾಡಿದಾನೋ ಇಲ್ವೋ ಅಂತ ಸಂದೇಹ. ಮಾಡಿದಾನೆ ಅಂತ ಪೂರ್ವಪಕ್ಷ, ಮಾಡಿಲ್ಲ ಅಂತ ಸಿದ್ಧಾಂತ. ಅದಕ್ಕೂ ಯುಕ್ತಿ ಹೇಳೋಣಂತೆ, ಎಲ್ಲ ಮಾಡೋಣಂತೆ, ನಿರ್ಧಾರ ಮಾಡೋಣಂತೆ. ಸಂಶಯ ಬಂತ, ಇವನು ಕಳ್ಳತನ ಮಾಡಿದಾನ ಇಲ್ವಾ, ಸಂದೇಹ, ಮುಗಿದೋಯ್ತು. ಇದರಲ್ಲೇನ್ರಿ ವಿವರಣೆ ಮಾಡೋದಿದೆ ನೀವು ಅಂತೀರಿ? ತುಂಬ ವಿವರಣೆ ಇದೆ. ನೀವು ಬರೀ ಸಂಶಯ ಹೇಳೋದಕ್ಕೆ ಅಂತ ಹೋದರೆ ಇಷ್ಟೇ, ಕಳ್ಳತನ ಮಾಡಿದಾನ ಇಲ್ವಾ ಎರಡೇ, ಮೂರನೇದು ಹೇಳಕ್ಕೆ ಬರಲ್ವಲ್ಲ. ಆದರೆ ಮುಂದೆ ನೀವು ಬರೀ ಸಂಶಯವನ್ನೇ ತೋರಿಸಿ ನಿಲ್ಲೋರಲ್ವಲ್ಲ. ನೀವು ಯಾಕೆ ಈ ಸಂಶಯ ಎತ್ತಿದ್ದೀರಿ? ನಿರ್ಧಾರ ಮಾಡಬೇಕಾಗಿದೆ ಅಂತ ತಾನೇ ಎತ್ತಿರೋದು. ಅದಕ್ಕೇನು ಮಾಡಬೇಕಾಗತ್ತವಾಗ? ತದರ್ಥ ಚಿಂತಾಕ್ರಮ ಅಂತ ಬೆಳ್ಕೊಂಡು ಹೋಗೋದು. ಇವನು ಕಳ್ಳತನ ಮಾಡಿದಾನೋ ಇಲ್ವೋ, ಇದು ನಿರ್ಧಾರ ಆಗಬೇಕು ಅಂದರೆ ಇನ್ನೊಂದು ಸಂಶಯ, ಇದೋ ಹೀಗೋ ಹಾಗೋ, ಕಳ್ಳತನ ಆದ ಜಾಗಕ್ಕೆ ಅವನು ಬಂದಿದ್ನೋ ಇಲ್ವೋ, ನೆಕ್ಸ್ಟ್ ನೋಡಿ ಸಂಶಯ ಇನ್ನೊಂದು ಬರುತ್ತಲ್ಲ, ಹೀಗೆ ಬೆಳೆಸ್ಕೊಂಡು ಹೋಗ್ಬೇಕು. ಇವನು ಕಳ್ಳತನ ಮಾಡಿದಾನೋ ಇಲ್ವೋ ಅಂತ ಸಂದೇಹ. ಅದಕ್ಕಾಗಿ ಇವನು ಆ ಕಳ್ಳತನಾದ ಜಾಗದಲ್ಲಿ ಅವತ್ತು ಬಂದಿದ್ನೋ ಇಲ್ವೋ ಅಂತ ಸಂದೇಹ. ಕಳ್ಳತನಾದ ಜಾಗದಲ್ಲಿ ಅವಾಗೇನೇ ಆಗುತ್ತೆ, ನೀವು ನಿರ್ಧಾರ ಸುಲಭ. ಕಳ್ಳತನಾದ ಜಾಗದಲ್ಲಿ CCTV ಹಾಕಿದ್ರೋ ಇಲ್ವೋ, ಹಾಕಿದ್ದಾರೆ ತೆಗೆದು ನೋಡ್ರಿ, ಅಲ್ಲ ಅವ್ನು ಫೋಟೋ ಬಂದಿದೆಯೋ ಇಲ್ವೋ ನೋಡ್ರಿ. ಇಷ್ಟೇ, ಈ ಥರ ಬೆಳೆಸ್ಕೊಂಡು ಹೋಗೋದಿರ್ತದೆ ನೋಡಿ. ಸಂಶಯಗಳೆಲ್ಲ ಹೀಗೆ ಬೆಳೆಸ್ಕೊಂಡು ಹೋದಾಗ ಇದನ್ನೇ ತದರ್ಥ ಚಿಂತಾಕ್ರಮ ಅಂತ ಹೇಳೋದು. ಸುಮ್ಮನೆ ಸುಲಭವಾಗಿ ಅರ್ಥ ಆಗಲಿ ಅಂತ ನಾನು ಲೌಕಿಕ ದೃಷ್ಟಾಂತ ಕೊಟ್ಟು ಹೇಳಿದ್ವಿ. ಇಷ್ಟು ಸುಲಭವಾಗಿರಲ್ಲ. ಮತ್ತು ಶಾಸ್ತ್ರೀಯ ಕ್ರಮ ತುಂಬ ಗಂಭೀರವಾದ ಚರ್ಚೆ ಇರುತ್ತದೆ. ಇದನ್ನು ಶಾಸ್ತ್ರದಲ್ಲಿ ಈ ಸಂಶಯದ ಮೇಲೆ ಬರುವ ವಿಚಾರ ಕ್ರಮ ಇದೆಯಲ್ಲ, ಇದನ್ನು ತದರ್ಥ ಚಿಂತಾ ಅಂತ ಕರೀತಾರೆ. ಅದಕ್ಕಾಗಿ ಈ ನಿರ್ಧಾರ, ಅದಕ್ಕಾಗಿ ಈ ವಿಷಯವನ್ನು ನಿರ್ಧರಿಸಬೇಕು ಅನ್ನುವ ಒಂದು ಪರಂಪರೆ. ಇದನ್ನು ವ್ಯಾಸರಾಜರು ತಮ್ಮ ಚಂದ್ರಿಕಾ ಗ್ರಂಥದಲ್ಲಿ ಬಹಳ ಸುಂದರವಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲಿ ತನಕ ತೋರಿಸ್ಕೊಟ್ಟಿದ್ದಾರೆ? ಚಂದ್ರಿಕಾ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ತೋರಿಸ್ಕೊಟ್ಟಿದ್ದಾರೆ. 2 ಅಧ್ಯಾಯ ಮಾತ್ರ ಚಂದ್ರಿಕಾ ಇರೋದು. ನಾನು ಮೊನ್ನೆ ತಾನೇ ಹೇಳಿದೆ, ರಾಯರು ಇಡೀ 2 ಅಧ್ಯಾಯ ಚಂದ್ರಿಕಾಕ್ಕೆ ಪ್ರಕಾಶವೆಂಬ ವ್ಯಾಖ್ಯಾನವನ್ನು ಬರೆದ್ರು. ಮುಂದಿನ 2 ಅಧ್ಯಾಯ ಏನು ಮಾಡೋದು? ರಾಯರೇ ಬರೆದು ಬಿಡ್ಬೇಕೋ ಬೇಡ್ರಿ, ಚಂದ್ರಿಕಾ ಚೆನ್ನಾಗಿರ್ತಿತ್ತು. ಇಲ್ಲ, ವ್ಯಾಸರಾಜರ ಪ್ರಕಾರ ಅವರ ಪರಂಪರೆಯಲ್ಲಿ ಬರುವ 10ನೇ ವ್ಯಕ್ತಿಯೇ ಬರೀಬೇಕು ಅಂತ ಒಂದು ನಿರ್ಧಾರ ಇತ್ತಲ್ಲ, ರಾಯರು ಮುಟ್ಲಿಲ್ಲ. ಇಲ್ಲಿ ನ್ಯಾಯ ಮುಕ್ತಾವಲಿಯಲ್ಲಿ ಅವ್ರು ಏನು ಮಾಡಿದ್ರು ಗೊತ್ತಾ? 2ನೇ ಅಧ್ಯಾಯದ ತನಕ ಸುಮ್ಮನೆ ಇದ್ರು. 3ನೇ ಅಧ್ಯಾಯ ಶುರುವಾದ ಕೂಡಲೇ ಅವ್ರೇನು ಬರೀತಾರೆ ಗೊತ್ತಾ? ಇಲ್ಲಿ ತನಕ ಚಂದ್ರಿಕಾ ಇತ್ತು, ನಿಮಗೆ ತದರ್ಥ ಚಿಂತಾಕ್ರಮವನ್ನು ಅಲ್ಲಿ ಅವರು ತೋರಿಸಿದ್ರು, ಮುಂದೆ ಯಾರೂ ಬರೀಲಿಲ್ವಲ್ಲ, ನಾನು ಬರಿತೀನಿ. ನೋಡಿ, ನಾನು ಹೇಳಿದ್ನಲ್ಲ, ಪ್ರಾರಂಭದಲ್ಲೇ ಹೇಳಿದೆ, ವ್ಯಾಸರಾಜರು ಮಾಡಿ ಇಟ್ಟು ಕೆಲವೊಂದನ್ನು ಏನು ಬಿಟ್ಟಿದ್ದಾರೆ ಅದನ್ನು ರಾಯರು ತುಂಬಿದ್ದಾರೆ. ಅದಕ್ಕೆ ಉದಾಹರಣೆ ನೋಡಿ. ಪ್ರತಿಯೊಂದು ಅಧಿಕರಣದಲ್ಲಿ ತದರ್ಥ ಚಿಂತಾಕ್ರಮವನ್ನು ತೋರಿಸಬೇಕು. 2 ಅಧ್ಯಾಯದವರೆಗೆ ಮಾತ್ರ ತೋರಿಸಿದ್ದಾರೆ ರಾಯರು. ಮುಂದಿನ 2 ಅಧ್ಯಾಯ ವ್ಯಾಸರಾಜರು ತೋರಿಸಿದ್ದಾರೆ, ಮುಂದಿನ 2 ಅಧ್ಯಾಯಕ್ಕೆ ತೋರಿಸಿಲ್ಲ. ರಾಯರು ನ್ಯಾಯ ಮುಕ್ತಾವಲಿಯಲ್ಲಿ ಉದ್ದ 2 ಅಧ್ಯಾಯ ಕೊನೆ ತನಕ ಅದನ್ನು ತಪ್ಪದೆ ಒಂದೊಂದು ಅಧಿಕರಣಕ್ಕೂ ಏವಂ ಸಂಶಯ ತದರ್ಥ ಮಿತಿ ಚಿಂತ ತದರ್ಥ ಮಿತಿ ಚಿಂತ ಅಂತ ತದರ್ಥ ಚಿಂತಾಕ್ರಮ.
ಒಂದೊಂದು ಅಧಿಕರಣಕ್ಕೆ ಒಂದೊಂದು ಪ್ಯಾರಾಗ್ರಾಫ್ ಜಾಸ್ತಿ ಆಗತ್ರಿ ಬರೀಬೇಕಾದ್ರೆ. 2 ಅಧ್ಯಾಯದ ತನಕ ಬರೆದು ಸುಸ್ತೊಡ್ದೋಡ್ಬಿಡ್ತಾರೆ ಅಲ್ಲೇನೆ. ಆಯ್ತು ಬಿಡು, ಇಷ್ಟು ಬರೆದಿದ್ದೀವಲ್ಲ, ಮುಂದೆ ಇಷ್ಟು ಹಿಂಗೆ ಬರ್ಕೊಂಡು ಹೋಗ್ಬೋಣ ಅನಿಸ್ಬಿಡತ್ತೆ. ಇಲ್ಲ, ಯಾವಾಗಲೂ ನೋಡ್ರಿ, ಪ್ರೀತಿ ಎಂಬುದು ಎಂತಹ ಮಹತ್ತರವಾದ ಕಾರ್ಯವನ್ನು ಮಾಡಿಸತ್ತೆ. ಶಿಷ್ಯರ ಮೇಲಿರುವ ಪ್ರೀತಿ ಇದೆಯಲ್ಲ, ಅದು ರಾಯರಿಂದ ಅಂತಹ ಮಹತ್ತರವಾದ ಕೆಲಸವನ್ನು ಮಾಡಿಸ್ತು. ಪ್ರತಿಯೊಂದು ಅಧಿಕರಣ ಹಾಗೆ ಬರೆದಿಟ್ಟರು ರಾಯರು. ಇದು ಅಧಿಕರಣವನ್ನು ರಚನೆ ಮಾಡುವ ಕ್ರಮ ಇದೆಯಲ್ಲ, ಇದು ಒಂದೇ ತರಹ ಇದ್ರೆ ಪರವಾಗಿಲ್ಲಪ್ಪ, ಹೌದಪ್ಪ, ಆಯಿತು, ಬರಿಬೋದು. ನಾನು ಮೊನ್ನೆ ಗೀತಾ ವಿವೃತ್ತಿಯ ಬಗ್ಗೆ ಹೇಳಬೇಕಾದ್ರೆ ಒಂದು ವಿಚಾರ ತಿಳಿಸಿದೆ ನಿಮಗೆ. ಒಂದೊಂದು ಗೀತಾ ಶ್ಲೋಕಗಳಿಗೆ ಶ್ರೀಮದ್ ಆಚಾರ್ಯರು 2 ಅರ್ಥ ಹೇಳಿಬಿಡ್ತಾರೆ. ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಆ 2 ಅರ್ಥನೂ ಸಂಗ್ರಹ ಮಾಡ್ತಾರೆ. ಒಂದಾದ್ಮೇಲೆ ಒಂದು ಹೇಳ್ತಾರೆ, ಅಥವಾ ಅಂತ ಹಾಕ್ಬಿಟ್ಟು ಹೊಸದಾಗಿ ನಿರೂಪಣೆ ಶುರು ಮಾಡ್ತಾರೆ. ಅಧಿಕರಣ ರಚನೆಯಲ್ಲೂ ಹಾಗಿದೆ. ನಮ್ಮ ಸಿದ್ಧಾಂತದಲ್ಲಿ ಹೀಗೊಂಥರ ಮಾಡಬಹುದು, ಹಾಗೊಂಥರ ಮಾಡಬಹುದು. ಇದು ನಮ್ಮಲ್ಲಲ್ಲ, ಅದ್ವೈತ ಸಿದ್ಧಾಂತದಲ್ಲೂ ಕೂಡ ಆ ರೀತಿಯ 2 ರೀತಿಯ ಅಧಿಕರಣ ರಚನೆಗಳು. ಅದನ್ನೇನಂತಾರೆ ಗೊತ್ತಾ? ವರ್ಣಕಾಂತರ ಅಂತ ಕರೀತಾರೆ. ವರ್ಣಕಾಂತರ ಅಂದ್ರೇನು? ಒಂದು ಸೂತ್ರದ ಸಮುದಾಯದ ಬಗ್ಗೆನೆ ಒಂದು ತರಹದ ಅಧಿಕರಣ ರಚನೆಯನ್ನು ತೋರಿಸಿದ ಮೇಲೆ ಇನ್ನೊಂದು ರೀತಿಯಲ್ಲೂ ಅಧಿಕರಣ ರಚನೆಯನ್ನು ತೋರಿಸೋದು, ಅದನ್ನು ವರ್ಣಕಾಂತರ ಅಂತ ಕರೀತಾರೆ. ನಮ್ಮ ಸಿದ್ಧಾಂತದಲ್ಲಿ ಸಾಕಷ್ಟಿವೆ. ನಮಗದು ಮೂಲ ಗ್ರಂಥಗಳನ್ನು ನೋಡಕ್ಕೆ ಹೋದರೆ ಗೊತ್ತೇ ಆಗಲ್ಲ ರೀ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂಥರ ಹೇಳಿರ್ತಾರೆ, ಸಾಗರ ಇದೆ ಅದು ಬ್ರಹ್ಮಸೂತ್ರ ಭಾಷ್ಯ. ಅನುವ್ಯಾಖ್ಯಾನ ಶ್ಲೋಕ ರೂಪದಲ್ಲಿ ಬೇರೆ ಇದೆ. ಶ್ರೀಮನ್ಯಾಯ ಸುಧಾ ಅದಕ್ಕೆ ಏಕೈಕ ಉಪಕಾರಕವಾದಂಥ ಪರಮಾದ್ಭುತ ವ್ಯಾಖ್ಯಾನ. ಅದು ನೋಡ್ಲಿಕ್ಕೆ ಹೋದರೆ ಮುಗ್ದೇ ಹೋಯಿತು. ಸುಧಾ ಸಮುದ್ರ, ಅಮೃತ ಸಮುದ್ರ ಚೆನ್ನಾಗಿರುತ್ತೆ, ವಿಹಾರ ಮಾಡಿ ಈಜ್ಲಿಕ್ಕೆ ಬರೋರಿಗೆ ಚೆನ್ನಾಗಿರುತ್ತೆ. ನಾವು ದಡದಲ್ಲಿ ಕೂತ್ಕೊಂಡು ಒಂದೇ ಒಂದು ಲೋಟ ತೊಗೊಂಡು ಕುಡಿಯೋಣ ಬೇಡವಾ ಯೋಚನೆ ಮಾಡೋರು. ಅಷ್ಟಕ್ಕೆ ಹೊಟ್ಟೆ ತುಂಬ ಹೋಗುತ್ತೆ. ಯಾಕೆ? ನೀವು ಆಗಲೇ ಬೇರೆ ಕಡೆಯಿಂದ ಹೊಟ್ಟೆ ತುಂಬ್ಕೊಂಡ್ಬಂದ್ಬಿಟ್ಟಿರ್ತೀರಿ, ಏನು ಮಾಡೋದು? ಅಂಥದ್ರಲ್ಲ ಅವರೆಲ್ಲ ಬೇರೆ ಬೇರೆ ಎಲ್ಲ ಮತಾಂತರೀಯ ಪ್ರಕ್ರಿಯೆಗಳನ್ನೆಲ್ಲ ವಿಮರ್ಶೆ ಮಾಡಿಕೊಂಡು ಬಂದು ನಮ್ಮ ವಿಚಾರವನ್ನು ಹೇಳುವಷ್ಟೊತ್ತಿಗೆ ಅದನ್ನು ಮಾತ್ರ ಪ್ರತ್ಯೇಕಿಸಿ ಎತ್ತಿ ನೋಡ್ಕೋಬೇಕಲ್ಲ ನಾವು. ರಾಯರು ನ್ಯಾಯ ಮುಕ್ತಾವಲಿಯಲ್ಲಿ ಯಾವ ಅಕ್ಕಪಕ್ಕ ವಿಚಾರಗಳಿಲ್ಲ. ನಾನು ಅದೇ ಹೇಳಿದ್ನಲ್ಲ ಗೀತಾ ವಿವೃತ್ತಿಯ ಬಗ್ಗೆ, ಅದೇ ಕ್ರಮ. ಯಾವ ಅಕ್ಕಪಕ್ಕ ಹೆಚ್ಚಿನ ವಿಚಾರಗಳು ಪ್ರಮಾಣಗಳು ಏನೇನೂ ಇಲ್ಲ. ಕೇವಲ ಕೆಲವೊಂದು ಸೂತ್ರ ಭಾಷ್ಯದಲ್ಲಿ ಹೇಳಿದಂಥ ಅಧಿಕರಣ ರಚನೆ, ಕೆಲವೊಂದು ಅನುವ್ಯಾಖ್ಯಾನದಲ್ಲಿ ತೋರಿಸಿದ ಅಧಿಕರಣ ರಚನೆ. ಅದರಲ್ಲಿ ಏನಾದರೂ ಹೆಚ್ಚಿನ ವಿಚಾರ ಮನಸ್ಸಿನಲ್ಲಿ ಅವಶ್ಯವಾಗಿ ಶಿಷ್ಯರಿಗೆ ಬರೋ ಥರ ಆಯಿತು ಮನಸ್ಸಲ್ಲಿ ಅಂದರೆ, ಈ ವಿಷಯದಲ್ಲಿ ಚಂದ್ರಿಕಾದಲ್ಲಿ ಹೆಚ್ಚಿನ ವಿಚಾರ ಇದೆ, ಅಲ್ಲೇ ನೋಡ್ಕೊಳ್ಳಿ ಅಂತ ಬರೆದ್ಬಿಡ್ತಾರೆ ಅಷ್ಟೇ. ಅದನ್ನೇನು ಬರೀಲಿಕ್ಕೆ ಹೋಗಲ್ಲ. ಮತ್ತೆ ಅದು ನಮಗೇನಾಗ್ಬಿಡತ್ತೆ, ಬೇರೆಯವ್ರು ಆಗಿಬಿಟ್ರೆ ಒಂಚೂರು ಹೇಳ್ಬೋಣ ಅಂತ ಶುರು ಮಾಡ್ತಾರೆ. ಅದೇನಾಗ್ಬಿಡತ್ತೆ, ಮತ್ತೆ ಗ್ರಂಥ ರಚನೆಯ ಮೂಲ ಧ್ಯೇಯೋದ್ದೇಶಕ್ಕೆ ಭಂಗ ಬರುತ್ತೆ. ಅದಾಗಬಾರ್ದು. ರಾಯ ಎಂದೂ ಆ ಥರ ನೋದ್ಗ್ರಂಥಂ, ಉದ್ಗ್ರಂಥ ನಾವು ಬರೆಯಲ್ಲ, ಎಷ್ಟಿದೆಯೋ ಅಷ್ಟು. ಭಾಳ ಪ್ರಶ್ನೆ ಕೇಳಲಿಕ್ಕೆ ಹೋದರೆ ಇಲ್ಲ, ಇಲ್ಲಿ ಮುಗೀತು, ಈ ಗ್ರಂಥದ ಚೌಕಟ್ಟಿಗೆ ಇಷ್ಟೇ ಸಂಬಂಧಪಟ್ಟಿರೋದು. ಇದು ನ್ಯಾಯ ಮುಕ್ತಾವಲಿ ಗ್ರಂಥದ ಒಂದು ಪರಿಚಯ. ಮತ್ತಾಯ್ತಲ್ರಿ, ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಿದ್ದೆಲ್ಲ ಹೇಳಿದ್ದಾಗೋಯ್ತಲ್ಲ, ಮತ್ತ್ಯಾಕೆ ತಂತ್ರದೀಪಿಕಾ ಬರೆದ್ರು? ನೋಡಿ, ತಂತ್ರದೀಪಿಕಾ ಪೂರ್ತಿ ಬೇರೆನೇ ಗ್ರಂಥ ಅದು, ಆದರೆ ಮಾತ್ರ ಅವಶ್ಯ ಓದಲೇಬೇಕಾದ. ಗೀತಾ ವಿವೃತ್ತಿಯ ಬಗ್ಗೆ ಏನು ಹೇಳಿದ್ನಲ್ಲ, ಗೀತಾ ವಿವೃತ್ತಿನೇ ಇನ್ನೊಂದು ರೂಪ ಅಂದರೆ ತಂತ್ರದೀಪಿಕಾ. ಅಲ್ಲಿ ಗೀತಾ, ಇಲ್ಲಿ ಸೂತ್ರ, ಅಷ್ಟೇ ವ್ಯತ್ಯಾಸ. ಗೀತಾ ವಿವೃತ್ತಿಯ ಬಗ್ಗೆ ನಾನೇನು ಹೇಳಿದೆ? ಭಗವದ್ಗೀತೆಯ ಒಂದೊಂದು ಪದಗಳಿಗೂ ಅರ್ಥ ಬರೆದಿದ್ದಾರೆ ರಾಯರು. ಎಲ್ಲಿ ತನಕ? ಒಂದು ತೂ ಕೂಡ ಬಿಟ್ಟಿಲ್ಲ. ಎಲ್ಲಿ ತನಕ ಗೊತ್ತಾ? ಅರ್ಜುನ ಸಂಬೋಧನೆ ಮಾಡ್ತಾನೆ ನೋಡ್ರಿ ಕೃಷ್ಣನನ್ನ, ಸಂಬೋಧನೆಗಳನ್ನು ಬಿಟ್ಟಿಲ್ಲ ರೀ. ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಕೇಶವ ಅಂತ ಬರುತ್ತೆ, ಕೃಷ್ಣ ಅಂತ ಬರುತ್ತೆ, ಜನಾರ್ದನ ಅಂತ ಬರುತ್ತೆ. ಅಷ್ಟೇ ಕೃಷ್ಣನ್ ಸಂಬೋಧನೆ ಮಾಡ್ತಾ ಇದ್ದಾರಪ್ಪ, ಮುಂದೋಗು. ಇಲ್ಲ, ಕೃಷ್ಣ ಅಂತ ಬಂದರೆ ಕೃಷ್ಣ ಶಬ್ದದ ಅರ್ಥ ಬರಿಬೇಕು, ಜನಾರ್ದನ ಬಂದರೆ ಜನಾರ್ದನ ಶಬ್ದದ ಅರ್ಥ ಬರಿಬೇಕು, ಕೇಶವ ಬಂದರೆ ಕೇಶವ ಶಬ್ದದ ಅರ್ಥ ಬರಿಬೇಕು. ಅಷ್ಟರ ಮಟ್ಟಿಗೆ ಗಮನ ಇಟ್ಕೊಂಡು ಹೋಗಿದ್ದಾರೆ.
ಪಾರ್ಥ ಅಂತ ಬಂದ್ರೆ ಅದಕ್ಕೂ ಅರ್ಥ ಬರಿಬೇಕಾಗತ್ತೆ. ಕೃಷ್ಣ ಅರ್ಜುನನ್ ಸಂಬೋಧನೆ ಮಾಡ್ತಾನಲ್ರಿ. ಈ ಒಂದು ರೀತಿಯಲ್ಲಿ ಬಹಳ ವಿಶಿಷ್ಟವಾದ ರೀತಿಯ ಗ್ರಂಥ ಏನು ಗೀತಾಭಿವೃತ್ತಿ ಇದೆಯಲ್ಲ, ಅದೇ ರೀತಿಯಲ್ಲಿ ಈ ಕಡೆಗೆ ಇನ್ನೊಂದು ಗ್ರಂಥ ಯಾವುದು? ತಂತ್ರದೀಪಿಕಾ. ಬ್ರಹ್ಮಸೂತ್ರದಲ್ಲಿ ಪ್ರತಿಯೊಂದು ಪದ ಹೇಗರ್ಥ ಮಾಡಬೇಕು, ಗೀತೆಗೆ ಅರ್ಥ ಹೇಳುವುದು ಸೂತ್ರಗಳಿಗೆ ಅರ್ಥ ಹೇಳುವುದಕ್ಕಿಂತ ಎಷ್ಟೋ ಸುಲಭ. ಯಾಕೆ? ಸೂತ್ರಗಳಲ್ಲಿ ಕೆಲವೊಂದು ನಿರ್ಬಂಧಗಳಿವೆ. ಏನು ನಿರ್ಬಂಧಗಳು? ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಅಕ್ಷರಗಳಿರಬೇಕು, ಮತ್ತೆ ಒಂದು ಮಾತು ಹೇಳಿದರೆ ಅದು 10 ಕಡೆಗೆ ಅನ್ವಯಿಸುವಂತೆ ಇರಬೇಕು. ಒಂದು ಕಡೆಗೆ ವಿಷಯ ನಿರ್ಣಯ ಆದರೆ ಇನ್ನು 10 ಕಡೆಗೆ ವಿಷಯ ನಿರ್ಣಯ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇರಬೇಕು. ಇದೆಲ್ಲ ಏನಿದು? ಸೂತ್ರಗಳಿಗೆ ಇರುವ ನಿರ್ಬಂಧ. ಹಿಂದೆ ಯಾವುದೋ ಸೂತ್ರ ಬಂದಿರತ್ತೆ, ಅಲ್ಲಿರುವ ಒಂದು ಪದವನ್ನು ಹಾಗೇ ಮುಂದುವರಿಸ್ಕೊಂಡು ಬಂದುಬಿಟ್ರೆ, ಈ ಸೂತ್ರದಲ್ಲದು ಸಿಗತ್ತೆ ಅಂತ ಆಗಿಬಿಟ್ರೆ ಮತ್ತೆ ಆ ಪದವನ್ನು ಈ ಸೂತ್ರದಲ್ಲಿ ಸೇರಿಸೋದಿಲ್ಲ. ಯಾಕೆ? ಹಿಂದೆ ಬಂದಿದೆಯಲ್ಲ, ಅದನ್ನೇ ಅನುವೃತ್ತಿ ಅಂತ ಕರೀತಾರೆ. ಅಲ್ಲಿಂದ ಇಳಿಸ್ಕೊಂಬರೋದು ಅದನ್ನು ಕೆಳಗೆ. ಈ ಕೆಲವು ಸರಿ ನಾವು ಬರೀತಿರ್ತೀವಿ ನೋಡ್ರಿ, ಒಂದು ಪದ ಬರೆದು ಬಿಟ್ಟು ಪಕ್ಕಕ್ಕೆ ಇನ್ವರ್ಟೆಡ್ ಕಾಮ ಹಾಕ್ತೀವಿ. ಇವೆಲ್ಲ ಹಿಂದಿನ ನಮ್ಮ ದೊಡ್ಡ ದೊಡ್ಡ ಜ್ಞಾನಿಗಳ ವೃಂದಾವನಗಳು ಎಲ್ಲೆಲ್ಲಿದೆ ಅಂತ ಹಾಕ್ತಿರ್ತಾರೆ ನೋಡ್ರಿ. ಊರುಗಳನ್ನು ಹಾಕ್ಬೇಕಾದ್ರೆ ಒಂದೇ ಊರಲ್ಲೇ 3-4 ಜನರ ವೃಂದಾವನ ಇತ್ತು ಅಂದ್ರೆ ಒಂದ್ಸರಿ ಪ್ರಿಂಟ್ ಮಾಡಿಬಿಡ್ತಾರೆ, ಕೆಳಗೆ ಹಿಂಗೆ ಹಾಕ್ತಾರೆ, ಗೆರೆಗಳನ್ನು ಹಾಕ್ತಾರೆ. ಅಂದರೆ ಅದೇ ಊರೇ ತಗೋಬೇಕು ಮುಂದೆಲ್ಲ, ಅದೇ ಅನುವೃತ್ತಿ. ನಿಮ್ಗೆ ಅರ್ಥ ಆಗೋದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ. ಆ ತರಹ ಬ್ರಹ್ಮಸೂತ್ರದಲ್ಲಿ ಹಿಂಗೆ ಬರೆಯಲ್ಲ, ಯಾರೂ ಮಾರ್ಕ್ ಹಾಕಲ್ಲ. ಮತ್ತೇನು? ಬುದ್ಧಿವಂತಿಕೆಯಿಂದ ತಿಳಿದುಕೋಬೇಕು. ಹಿಂದಿನ ಸೂತ್ರದಿಂದ ಯಾವ ಪದ ಇಲ್ಲಿ ಬಂತು, ಯಾವುದು ಬರುತ್ತೆ ಯಾವುದು ಬರಲ್ಲ ಗೊತ್ತಾಗಲ್ಲ ರೀ. ಉದ್ದಕ್ಕೆ ಸೂತ್ರ ಓದ್ತಾ ಹೋಗ್ಬಿಡ್ತೀವಿ ನಾವು. ಅಂಥದ್ದೆಲ್ಲವನ್ನೂ ಒಳಗೊಂಡಂತೆ ರಾಘವೇಂದ್ರ ಸ್ವಾಮಿಗಳವರು ಬಹಳ ಅದ್ಭುತವಾದ ಗ್ರಂಥ ಬರೆದರು, ತಂತ್ರದೀಪಿಕಾ. ತಂತ್ರ ಅಂದ್ರೇನು? ತಂತ್ರ ಅಂದರೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಇದೆಯಲ್ಲ, ಅದನ್ನು ತಂತ್ರ ಅಂತ ಕರೀತಾರೆ. ತಂತ್ರ ಶಬ್ದಕ್ಕೆ ಬಹಳ ಅರ್ಥಗಳಿವೆ. ಮತ್ತೆ ತಂತ್ರ ಅಂತಂದರೆ ಈ ತಂತ್ರಿಗಳು ಅಂತ ಕೆಲವರು ಉಡುಪಿ ಕಡೆಗೆ ಇರ್ತಾರೆ ನೋಡಿ, ತಂತ್ರಿಗಳು. ರಥೋತ್ಸವ ಹೊರಟು ಅಂದರೆ ತಂತ್ರಿಗಳ ಕೆಲಸ ತುಂಬ ಇರ್ತದೆ. ಅಥವಾ ದೇವಸ್ಥಾನದ ಸುತ್ತ 8 ದಿಕ್ಕುಗಳಲ್ಲಿ ಪೂಜಾ ಬಲಿಹರಣಾದಿಗಳನ್ನು ಮಾಡೋದು, ಆ ಕೆಲಸ ಮಾಡೋದು ತಂತ್ರಿಗಳು. ಕೈಯಲ್ಲಿ ದರ್ಭ ಕೂರ್ಚ ಮೊದಲಾದವುಗಳನ್ನು ಇಟ್ಕೊಂಡು ಮಾಡ್ತಾ ಇರ್ತಾರೆ, ನೀವು ನೋಡಬಹುದು. ಪಂಚರಾತ್ರಾಗಮದ ಒಂದು ಪ್ರಭೇದವನ್ನು ಅರಿತುಕೊಂಡಂತಹ ವ್ಯಕ್ತಿಗಳು. ಆ ತಂತ್ರ ಬೇರೆ, ಈ ತಂತ್ರ ಬೇರೆ. ಇಲ್ಲಿ ತಂತ್ರ ಅಂದರೆ ಶಾಸ್ತ್ರ, ಬ್ರಹ್ಮಮೀಮಾಂಸಾ ಶಾಸ್ತ್ರ. ಅದಕ್ಕೊಂದು ದೀಪಿಕಾ, ಒಂದು ಸಣ್ಣ ದೀಪ ಇದ್ದ ಹಾಗೆ ನಿಧಾನವಾಗಿ ಅದನ್ನೇ ಒಂದೊಂದೇ ಸೂತ್ರಗಳಿಗೆ ಅದನ್ನು ಹಿಡಿತಾ ಹೋಗೋದು. ಎಲ್ಲ ಸೂತ್ರಗಳಿಗೆ ಸೇರಿ ಒಂದೇ ಸರಿ ಫೋಕಸ್ ಆಗಿಬಿಟ್ರೆ ನಾವೇನು ಮಾಡ್ತೀವಿ? ಸೂರ್ಯನ ಬೆಳಕಿರುತ್ತೆ ನೋಡ್ರಿ, ಎಲ್ಲ ಮುಂದೆ ಕಾಣಿಸೋ ಥರ ಇರುತ್ತೆ, ನಮಗೆ ಕಾಣಿಸಲ್ಲ. ಇದೇ ರಾತ್ರಿಯ ಹೊತ್ತು ಲೈಟ್ ಹೋಗ್ಬಿಡ್ಬೇಕು ಇವಾಗ ಮತ್ತೆ. ಯಾಕೆ ನಾವು ಈ ಥರ ಎಲ್ಲ ಮತ್ತೆ ಸೂರ್ಯನ ಬೆಳಕಿಂತ ಬಲ್ಬ್ ಹಾಕೊಂಡು ಕೂತ್ರೆ ಗೊತ್ತಾಗಲ್ಲ. ಏನೋ ಒಂದು ಪದಾರ್ಥ ಬೇಕಾಗಿರುತ್ತೆ, ಅವಾಗ ನಾವೇನು ಮಾಡ್ತೀವಿ? ಒಂದು ಕಡೆಯಿಂದ ದೀಪ ಹಿಡ್ಕೊಂಡು ಬರ್ತೀವಿ. ಒಂದೊಂದು ಪದಾರ್ಥವೂ ಅವಾಗ ಪ್ರತ್ಯೇಕ ಎದ್ದೆದ್ದು ಕಾಣುತ್ತೆ. ಹಾಗೆ ರಾಯರು ತಂತ್ರ ದೀಪಿಕಾ ಅಂತ ಗ್ರಂಥ ಇಟ್ಟರು. ಅವ್ರು ಮಾಡಿದ್ದೇನು? ಒಂದೊಂದೇ ಸೂತ್ರಗಳಿಗೆ ದೀಪ ಹಿಡಿದು ತೋರಿಸಿದರು. ಈ ಸೂತ್ರಕ್ಕೆ ಏನರ್ಥ ಮಾಡಬೇಕು? ಓಡ್ ಹೋಗಬೇಡಿ ಮುಂದೆ. ಅಧಿಕರಣ ರಚನೆಯನ್ನು ಮಾಡಿದಾಗ ಸೂತ್ರಗಳ ಕಡೆಗೆ ಗಮನ ಕೊಡಲ್ಲ ಓದುವವರು. ಯಾಕೆ? ನಾನು ಆವಾಗಲೇ ಹೇಳಿದೆ, ಸಂಶಯ, ಪೂರ್ವಪಕ್ಷ, ಸಿದ್ಧಾಂತ, ಪ್ರಯೋಜನ, ಮುಗಿದೋಯ್ತು, ಮುಂದೆ ಹೋಗ್ಬಿಡ್ತಾರೆ, ಆಯ್ತಲ್ಲ ಅಂತ. ಇದೆಲ್ಲ ಏನು? ನಮ್ಮ ಮನಸ್ಸಿಗೆ ಬಂದ ಪೂರ್ವಪಕ್ಷ, ಸಿದ್ಧಾಂತ, ಸಂಶಯಗಳನ್ನು ತಿಳಿದುಕೊಳ್ಳೋದೇನು? ಸೂತ್ರದಲ್ಲಿ ಸೂಚಿತವಾಗಿರುತ್ತೆ. ಅದು ಎಲ್ಲಾಯಿತು ನೋಡಬೇಕಲ್ಲ. ಮತ್ತೆ ಅದನ್ನು ಮಿಕ್ಸ್ಚರ್ ಮಾಡಿಬಿಟ್ರೆ ಶಿಷ್ಯರಿಗೆ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಅದು ಪ್ರತ್ಯೇಕ, ಇದು ಪ್ರತ್ಯೇಕ. ನೋಡ್ರಪ್ಪ, ಪ್ರತ್ಯೇಕವಾಗಿ ನೋಡಿ, ಸೂತ್ರದ ಅರ್ಥ ಹೀಗಿದೆ, ಅಧಿಕರಣ ರಚನೆ ಹೀಗಿದೆ ಅಂತ ತೋರುವುದಕ್ಕೆ 2 ಗ್ರಂಥಗಳು.
ಒಂದು ತಂತ್ರದೀಪಿಕಾ, ಇನ್ನೊಂದು ನ್ಯಾಯಮುಕ್ತಾವಳಿ. ರಾಯರು ಸಾಕ್ಷಾತ್ ಸೂತ್ರಗಳಿಗೆ ಬರೆದಂತಹ ಗ್ರಂಥಗಳು. ಮತ್ತಿನ್ನು ಸೂತ್ರಕ್ಕೆ ವ್ಯಾಖ್ಯಾನ ಶ್ರೀಮದ್ ಆಚಾರ್ಯರು ಮಾಡಿದ್ದು ಒಂದು ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅಣುಭಾಷ್ಯ. ಟೀಕಾಕೃತ್ಪಾದರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕೆ ಬರೆದ್ರು, ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಬರೆದ್ರು, ನ್ಯಾಯ ವಿವರಣಕ್ಕೂ ಟೀಕಾ ಬರೆದ್ರು, ಅಣುಭಾಷ್ಯ ಬಿಟ್ರು. ಇಲ್ಲಿ ಇನ್ನೊಂದು ಸ್ಪಷ್ಟಪಡಿಸ್ಕೊಂಡಿರಿ. ಕೆಲವು ಕಡೆ ನಾನು ನೋಡಿದ್ದು, ಮೊನ್ನೆ ಎಲ್ಲ ರಾಯರ ಆರಾಧನೆ ಕಾಲಕ್ಕೆ ಅವರು ಬರೆದಿರೋ ಗ್ರಂಥಗಳು ಅಂತ ಬರ್ತಿರ್ತಾವಲ್ಲ, ಅದರಲ್ಲಿ ಒಂದು ಆದ ಬದಲಾವಣೆಯನ್ನು ಗಮನಿಸಿದ್ದೆ. ಅದರ ಸಲುವಾಗಿ ಹೇಳ್ತಾ ಇದ್ದೇನೆ. ರಾಯರು ತತ್ವಮಂಜರಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಏನು ತತ್ವಮಂಜರಿ? ಯಾವುದಕ್ಕದು ವ್ಯಾಖ್ಯಾನ? ಅನುಭಾಷ್ಯಕ್ಕೆ ಅಂತ ಅನುಭಾಷ್ಯ ಅಂತ ಬರೆದ. ಅನುಭಾಷ್ಯ ಅಲ್ಲ, ಅದು ಅಣುಭಾಷ್ಯ. ಅನುಭಾಷ್ಯ ಅಂತಂದರೆ ಯಾವುದು ಗೊತ್ತಾ? ಅನುವ್ಯಾಖ್ಯಾನವೇ. ಅನುವ್ಯಾಖ್ಯಾನಕ್ಕೆ ಇರುವ ಇನ್ನೊಂದು ಹೆಸರು ಯಾವುದು? ಅನುಭಾಷ್ಯ ಅಂತ. ಅನು ಬೇರೆ, ಅಣು ಬೇರೆ. ಅನು ಅಂದರೆ ಅನುಸರಿಸಿ ಮಾಡಿದ ಭಾಷ್ಯ ಅನುಭಾಷ್ಯ. ಅಣುಭಾಷ್ಯ ಅಂದರೆ ಏನು? ಚಿಕ್ಕ ಭಾಷ್ಯ ಅಂತ. ಅನು ಅಣು ಇವೆರಡರ ವ್ಯತ್ಯಾಸ ತಿಳಿದುಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಬಹಳ ಚಿಕ್ಕದಾದಂತಹ ಆಚಾರ್ಯರ ಗ್ರಂಥ. ಜಯತೀರ್ಥರು ಯಾಕೋ ವ್ಯಾಖ್ಯಾನನೆ ಮಾಡಲಿಲ್ಲ ನೋಡ್ರಿ. ಮಹತ್ವ ಇಲ್ಲ ಅಂತ ಬಿಟ್ಟುಬಿಟ್ರು ಅಂತನಾ? ತತ್ವಸಂಖ್ಯಾನಕ್ಕೂ ಟೀಕೆ ಬರೆದಿದ್ದಾರೆ ಜಯತೀರ್ಥರು. ತುಂಬ ಚಿಕ್ಕದೇ ಅದು, ಅಣುಭಾಷ್ಯಕ್ಕಿಂತ ಚಿಕ್ಕದಿದೆ. ತತ್ವ ವಿವೇಕಕ್ಕೂ ಬರೆದಿದ್ದಾರೆ. 12-13 ಶ್ಲೋಕಗಳ ಒಳ ವ್ಯಾಪ್ತಿಯಲ್ಲೇ ಇರುವಂಥ ಗ್ರಂಥಗಳು, ಅದಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ. ಅಣುಭಾಷ್ಯಕ್ಕೆ ಮಾತ್ರ ಬಿಟ್ಟರು. ರಾಯರದಕ್ಕೆ ತತ್ವಮಂಜರಿ ಅಂತ ಟೀಕೆಯನ್ನು ಬರೆದು. ಎಂಥ ಅದ್ಭುತವಾದ ಗ್ರಂಥ. ವಾದೀಂದ್ರರು ಹೇಳ್ತಾರೆ ಅದರ ಬಗ್ಗೆ ಹೇಳಬೇಕಾದ್ರೆ, ಶ್ರೀಕೃಷ್ಣ ಪರಮಾತ್ಮ ತನ್ನ ಚಿಕ್ಕದಾದ ಮುಖದಲ್ಲಿ ಇಡೀ ಬ್ರಹ್ಮಾಂಡವನ್ನು ತೋರಿಸಿಬಿಟ್ಟ ಅಂತ ನಾವು ಕಥೆ ಕೇಳಿದ್ದೇವೆ. ಕೆಲವು ಸರಿ ಯಾರಿಗಾರು ಮನಸ್ಸಲ್ಲಿ ಸಾಧ್ಯ ಇಲ್ಲ ಅಂತ ಅನಿಸಿರಬಹುದು. ಅವರೊಂದ್ಸರಿ ಅಣುಭಾಷ್ಯ ನೋಡಿದ್ವಿ ಅಂತ ಬರ್ತಾನವ. ಯಾರೋ ಈ ಥರ ಪ್ರಶ್ನೆ ಕೇಳಿದವನಿಗೆ ಅಣುಭಾಷ್ಯ ನೋಡಪ್ಪ ಅಂದ್ವಿ ನಾವು. ನೋಡಿದ, ಅಣುಭಾಷ್ಯ ಓದಿದ, ಕಂಠಸ್ಥನೂ ಮಾಡಿದ, ಬಂದ. ನಮಗೇನಂಥದ್ದೇನಿಲ್ಲಪ್ಪ, ಬರೆದಿದ್ದಾರೆ ಚೆನ್ನಾಗಿ, ಶ್ಲೋಕಗಳೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆಮೇಲೆ ಹೇಳಬೇಕಾದದ್ದು, ಈಗ ರಾಯರ ತತ್ವಮಂಜರಿ ನೋಡಪ್ಪ, ತುಂಬ ಚಿಕ್ಕ ಚಿಕ್ಕ ಶ್ಲೋಕಗಳು ಆಚಾರ್ಯರದು. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಸಮನ್ವಯಾತ್ ಈಕ್ಷತೆಶ್ಚ ಪೂರ್ಣಾನಂದ ಅಂತರಃ ಖವತ್. ತುಂಬ ಚಿಕ್ಕ ಚಿಕ್ಕ ಪದಗಳು, ಏನಿದೆ ಇದರೊಳಗೆ ಅಂತ ಕೂಡ ಗೊತ್ತಾಗಲ್ಲ. ರಾಯರು ಒಂದೊಂದು ಪದವನ್ನು ಹಿಡಿದು ತೋರಿಸ್ತಾರೆ. ಹೇಗೆ ಪ್ರತಿಯೊಂದು ಬ್ರಹ್ಮಸೂತ್ರದ ಅಧಿಕರಣದ ಸಾರ ಅಲ್ಲಿ ಅಡಗಿದೆ ಅಂತ. ಹೇಗೆ ಕೃಷ್ಣನ ಬಾಯಲ್ಲಿ ಇದ್ದ ಬ್ರಹ್ಮಾಂಡವನ್ನು ತಾಯಿಯೇ ನೋಡಿದಳು ಯಶೋದೆ. ನೀವು ಯಶೋದೆಗೆ ಹೋಗ್ಬಿಟ್ಟು ನೀನು ನೋಡಿಲ್ಲ ಅಂತ ಹೇಳಿದ್ರೆ ಅವಳು ನಂಬ್ತಾಳ? ನಾನೇನು ನೋಡಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ, ನೀವೇನೇ ಅದನ್ನು ವಿವರಣೆ ಮಾಡಬೇಕಾದ್ದಿಲ್ಲ ಅಂತಾಳೆ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ನೋಡಿದಳಂತೆ ಯಶೋದೆ ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡವನ್ನು ನೋಡಿದ್ಲು. ಅವಳು ಏನು ಅನ್ಕೊಂಡ್ಲು? ಮೊದಲು ಅವಳೇ ಹಾಗೆ ಅನ್ಕೊಂಡ್ಲು, ನನಗೇನೋ ಭ್ರಮೆ ಆಗ್ತಾ ಇದೆಯೋ ಏನೋ ಅಂತ. ಕಿಂ ಸ್ವಪ್ನ, ಅಲ್ಲಿಂದ ಶುರುವಾಯಿತು ಅವಳು ಯೋಚನೆ. ನನಗೆ ಕೃಷ್ಣನ ಬಾಯಲ್ಲಿ ನೋಡ್ತಾ ಇದ್ದೀನಲ್ಲ ಬ್ರಹ್ಮಾಂಡ, ನಾನೇನು ಮಲ್ಕೊಂಡು ಸ್ವಪ್ನಾವಸ್ಥೆಯಲ್ಲಿದ್ದೇನೋ ಏನೋ, ತನ್ನನ್ನೇ ಗಿಂಡ್ಕೊಂಡು ನೋಡ್ಕೊಂಡು ನಾನು ಎಚ್ಚರ ಇದ್ದೀನೋ ಇಲ್ಲೋ? ನಾ ಎಚ್ಚರ ಇದ್ದೀನಿ. ಕಿಂ ಸ್ವಪ್ನ ಏತದುತ ದೇವಮಾಯ ಕಿಂ ವಾ ಮದೀಯೋ ಬತ ಬುದ್ಧಿಮೋಹ. ನನಗೆ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆಯೋ ಏನೋ. ತಲೆ ತಿರುಗ್ತಾ ಇರೋ ವ್ಯಕ್ತಿ ಕೂತಲ್ಲೇ ಮನೆ ಸುತ್ತಾ ಇದೆ, ನೋಡ್ರಿ ಮನೆ ಎಲ್ಲ ಸುತ್ತಾ ಇದೆ ಅಂತಾನೋ. ಮನೆ ಇದ್ದಲ್ಲೇ ಇದೆಯಪ್ಪ, ನಿನ್ನ ತಲೆ ಸುತ್ತಾ ಇದೆ. ಕಿವಿ ಇಟ್ಕೋತಾನೋ. ಯಾಕೆ ಗೊತ್ತು? ತಲೆ ಸುತ್ತಾ ಇದ್ರೆ ಕಿವಿ ಇಟ್ಕೊಂಡ್ರೆ ತಲೆ ಸುತ್ತಲ್ಲ. ಕಿವಿ ತಲೆನೂ ಇಲ್ಲೇ ಇದೆ, ತಲೆನೂ ಇಲ್ಲೇ ಇದೆ, ಮನೆನೂ ಅಲ್ಲೇ ಇದೆ, ಮತ್ತೆ ಮನೆ ಸುತ್ತು ಅಂತ.
ಮನೆ ಸುತ್ತಿದ ಹಾಗೆ ಭಾಸವಾಯಿತು. ಏನೋ ಪಿತ್ತ ವಿಕಾರ ಆಗಿದೆ ಅಥವಾ ಇನ್ನೇನೋ ಯಾವ್ಯಾವುದೋ ದೋಷಗಳು 28 ಇವೆಲ್ಲ ಹೊಸದಾಗಿ ಹುಟ್ಕೊಂಡಿದೆಯಲ್ಲ, ಅವ್ಯಾವ ಬಂದಿವೆ ಅಂತ ಅರ್ಥ. ಅದಕ್ಕೆ ನನಗೆ ಹೀಗೇನಾದರೂ ಆಗಿ ಬ್ರಹ್ಮಾಂಡವೆಲ್ಲ ಕಾಣಿಸ್ದಾಗ ಅನಿಸ್ತಾ ಇದೆಯಾ? ಇಲ್ಲ ಅಂದವು. ನನ್ನ ಬುದ್ಧಿ ನೆಟ್ಟಿಗೆ ಇದೆ. ಮತ್ತೆ ಹೇಗೆ? ಅಥೋ ಅಮುಷ್ಯಾಪಿ ಮಮಾರ್ಭಕಸ್ಯ ಯಃ ಕಶ್ಚನ ಔತ್ಪತ್ತಿಕ ಆತ್ಮಯೋಗ. ಅದು ಕೊನೆಗೆ ನಿರ್ಧಾರ ಅವಳು ಮಾಡಿಕೊಂಡಿದ್ದು. ಇದೇ ನನ್ನ ಮಗನಿಗೆ ಅದೇನೋ ಜನ್ಮಸಿದ್ಧವಾದಂತಹ ಸಾಮರ್ಥ್ಯ ಇದೆ ಅಂತ ಕಾಣುತ್ತೆ, ಅದರಿಂದ ಅವನು ತನ್ನ ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ತಾ ಇದ್ದಾನೆ. ಹಾಗೆ ಎಂತಹ ದೊಡ್ಡದಾದಂತಹ ಬ್ರಹ್ಮ ಸೂತ್ರಗಳ ರಾಶಿಯಲ್ಲಿ ಪ್ರತಿಪಾದಿತವಾದ ಪ್ರಮೇಯಗಳನ್ನು ಆಚಾರ್ಯರು ತುಂಬ ಸಂಕ್ಷಿಪ್ತವಾಗಿ ತೋರಿಸಿಕೊಟ್ರಲ್ಲ. ಎಂತಹ ಮಹಾಕೌಶಲ! ಅದನ್ನು ಎಲ್ಲರಿಗೂ ಗುರುತಿಸೋಕ್ಕಾಗಲ್ಲ. ಅದನ್ನು ಗುರುತಿಸೋದಕ್ಕೆ ಕೃಷ್ಣನ ಮುಂದೆ ನಿಂತ ಯಶೋದೆ ಇದ್ದಂತೆ ಆಚಾರ್ಯರ ಗ್ರಂಥದ ಮುಂದೆ ಕೂತ ರಾಯರಿಗೆ ಅದನ್ನು ಗುರುತಿಸಲಿಕ್ಕಾಯಿತು. ವಾದೀಂದ್ರರು ಹೇಳ್ತಾರೆ, ಹಂತಾನಂತೋಣು ಭಾಷ್ಯೆ ವಿಲಸತಿ ಭಗವತ್ ಪಾದ ಸಂವರ್ಣಿತೋರ್ಥ. ಅಣುಭಾಷ್ಯದಲ್ಲಿ ಆಚಾರ್ಯರು ಹೇಳಿದ ಅರ್ಥ ಬಹಳ ಅದ್ಭುತವಾಗಿ ಇದೆ. ಬಹಳ ಸಂತೋಷ ಆಗತ್ತೆ ನಮಗದನ್ನು ನೋಡ್ಲಿಕ್ಕೆ ಹೋದರೆ. ಯಾವಾಗ ನೀವು ಗ್ರಂಥ ಬರೆದ ಮೇಲೆ ಸತ್ಯಂ ಪ್ರತ್ಯೇತು ಲೋಕ ಕಥಮಿದ ಮಧುನಾ ತಸ್ಯ ಟೀಕಾಂ ವಿನಾತೆ. ಟೀಕಾ ಇಲ್ಲ ಅಂತಾಗ್ಬಿಟ್ರೆ, ನೀವು ಮಾಡಿದ ವ್ಯಾಖ್ಯಾನ ಇಲ್ಲ ಅಂತಾಗ್ಬಿಟ್ರೆ, ಅಲ್ಲಿ ಹಾಗಿದೆ ಅಂತನ್ನೋದನ್ನು ಯಾರು ತಾನೇ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂಥೇಳಿ ಈ ಯಶೋದೆ ಕೃಷ್ಣರ ದೃಷ್ಟಾಂತವನ್ನು ವಾದೀಂದ್ರರು ಕೊಡ್ತಾರೆ. ಇದು ನೋಡಿ ರಾಯರು ಬರೆದಂತಹ ಅದ್ಭುತವಾದಂತಹ ತತ್ವಮಂಜರಿ ಎಂಬ ಗ್ರಂಥದಲ್ಲಿರುವ ವೈಶಿಷ್ಟ್ಯ. ಯಾಕೆ ಇಷ್ಟು ದಪ್ಪ ಆಯಿತು ಪುಸ್ತಕ ಅದು ಅನಿಸ್ಬಿಡುತ್ತೆ ನಮಗೆ. ಇರೋದು 32 ಶ್ಲೋಕ ಇದೆ. ಅದಕ್ಕೆ ಇಷ್ಟು ದಪ್ಪ ಯಾಕಾಯಿತು ರಾಯರ ಗ್ರಂಥ? ಏನು ಬರೆದಿದ್ದಾರೆ? ಒಂದೊಂದು ಅಧಿಕರಣವೂ ಹೇಗೆ ಬಂತು ಅಂತ ತೋರಿಸ್ಬೇಕಲ್ರಿ. ಇಡೀ 2ನೇ ಅಧ್ಯಾಯದ 2ನೇ ಪಾದವನ್ನು ಒಂದೇ ಮಾತಲ್ಲಿ ಆಚಾರ್ಯರು ಸಂಗ್ರಹ ಮಾಡ್ತಾರೆ. ಭ್ರಾಂತಿ ಮೂಲತಯ ಸರ್ವ ಸಮಯಾನಾಂ ಅಯುಕ್ತಿತಃ ಅಂತ ಇಷ್ಟೇ ಬರೋದು. ಎಲ್ಲ ಸಮಯಗಳು ಭ್ರಾಂತಿ ಮೂಲಕವಾಗಿ ಬಂದದ್ದರಿಂದ ಅಯುಕ್ತವೆನಿಸುತ್ತವೆ. ಇದು ಇಡೀ 2ನೇ ಅಧ್ಯಾಯದ 2ನೇ ಪಾದದ ಸಂಗ್ರಹ. ರಾಯರೇನು ಮಾಡಿದರು? ಹೇಗದು ಭ್ರಾಂತಿ ಮೂಲಕ ತೋರಿಸ್ಕೊಡ್ಬೇಕದನ್ನು. ಯಾವ ಭ್ರಾಂತಿಯಿಂದ ಏನಾಯಿತು ಒಂದೊಂದನ್ನು ಎತ್ತಿ ಎತ್ತಿ ತೋರಿಸ್ಬೇಕು. ಈ ಒಂದು ಸಮಯದಲ್ಲಿ ಈ ಭ್ರಾಂತಿ ಮೂಲಕವಾಗಿ ಇದು ಬಂದಿದೆ. ಯಾವುದಕ್ಕೂ ಹೆಚ್ಚು ಮಾತಾಡಬಾರದು. ಮತ್ತು ಹೆಚ್ಚು ಬರೆದು ಬಿಟ್ಟರೆ ಅದೇನೇ ಸುಧಾ ಆಗೋಗ್ಬಿಡ್ತದೆ. ಆಮೇಲೆ ಸುಧಾ ಆಗಬಾರದು. ಅಣುಭಾಷ್ಯಕ್ಕೆ ವ್ಯಾಖ್ಯಾನ ಆಗಿರಬೇಕು. ಅಣುಭಾಷ್ಯದಲ್ಲಿ ಇವೆಲ್ಲ ಬಂದಿದೆ ಅಂತ ನಿಮ್ಗೆ ಅನಿಸಿರಬೇಕು. ಹಾಗೆ ಬರಿಬೇಕು ಅಂದರೆ ಅದಕ್ಕೆ ತುಂಬ ದೊಡ್ಡ ಕೌಶಲ. ಅದು ರಾಘವೇಂದ್ರ ಸ್ವಾಮಿಗಳವರ ತತ್ವಮಂಜರಿಯಲ್ಲಿ ಬಂದಿದೆ. ಹೀಗಿದು ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟ ರಾಘವೇಂದ್ರ ಸ್ವಾಮಿಗಳವರ 3 ಗ್ರಂಥಗಳು. ಅದರಲ್ಲಿ ಸಾಕ್ಷಾತ್ ಸೂತ್ರಕ್ಕೆ ಸಂಬಂಧಪಟ್ಟಿದ್ದೆರಡು, ನ್ಯಾಯಮುಕ್ತಾವಲಿ, ತಂತ್ರದೀಪಿಕಾ. ತತ್ವಮಂಜರಿಗೆ ಅಣುಭಾಷ್ಯಕ್ಕೆ ಸಂಬಂಧಪಟ್ಟಂತೆ ತತ್ವಮಂಜರಿ, ಇನ್ನೊಂದು ಬ್ರಹ್ಮಸೂತ್ರ ತತ್ವಪ್ರಕಾಶಿಕ, ಭಾಷ್ಯ ತತ್ವಪ್ರಕಾಶಿಕಕ್ಕೆ ವ್ಯಾಖ್ಯಾನವಾದ ಭಾವದೀಪ. ಅದರ ಬಗ್ಗೆ ನಾನು ಮೊನ್ನೆ ಕಳೆದ ದಿನಗಳಲ್ಲಿ ಪ್ರಸಂಗ ಬಂದಾಗ ಹೇಳಿದ್ದೇನೆ. ಮತ್ತೊಂದು ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ಸಂಬಂಧಪಟ್ಟಂಥದ್ದು ಪರಿಮಳ ಗ್ರಂಥ. ಅದರ ಬಗ್ಗೆಯೂ ಸಾಕಷ್ಟು ವಿಚಾರಗಳನ್ನು ಮೊನ್ನೆ ಹೇಳಿದ್ದೇನೆ. ಇನ್ನು ಕೆಲವು ವಿಚಾರಗಳು ಹೇಳುವುದಿದೆ. ನಾಳೆ ಇದೆಯಲ್ಲ, ನಾಳೆ ದಿವಸ ಇನ್ನು ಕೆಲವು ವಿಚಾರಗಳನ್ನು ಹೇಳಿ ಅದನ್ನು ರಾಯರಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ.